ನೋಡಿ, ಬೈಬಲ್ನಲ್ಲಿ ಅನೇಕ ಭಕ್ತರನ್ನ ಪರಿಶುದ್ಧಾತ್ಮ ದೇವರು ಮುದ್ರಿಸರು. ಅವ್ರ ಹೆಸರುಗಳು ಭಕ್ತರ ಹೆಸರುಗಳು ಮುದ್ರಿಸನ. ಅದೇ ರೀತಿಯಲ್ಲಿ ಭಕ್ತಿಹೀನರು ಕೂಡ ದೇವರು ಬಳಸನ. ಆದ್ರೆ ಇನ್ನೂ ಕೆಲವೊಬ್ಬರ ಅವರು ಡೈರೆಕ್ಟ್ ದೇವರ ಹೃದಯದಲ್ಲಿಯೇ ಮುದ್ರೆ ಅಂತಾರೆ. ಆಮೇಲೆ ಹಾಲೆಲೂಯ. ಎಲ್ಲಿ ಮುದ್ರೆ ಅಂತಾರೆ ಅವರು? ದೇವರ ಹೃದಯದಲ್ಲಿ ಅವರು ಮುದ್ರೆ ಅಂದವರು. ಹೆಂಗಪ್ಪ ಅಂದ್ರೆ, ಈಗ ಒಂದು ಪೆನ್ನು ನಾವು ಪುಸ್ತಕದಲ್ಲಿ ಬರೀತಿರುವಾಗ ಆ ಪೆನ್ನೆಲ್ಲ ಮುದ್ರೆ ಬೆಳೆದು, ಹೌದಾ? ಅದೆಲ್ಲ ಮುಗಿದೋದ್ಮೇಲೆ ಪೆನ್ನು ಹೋದ್ರು ಕೂಡ, ಪೆನ್ನು ಆಗೋದು ಕೂಡ ಅದು ಬರೆದಿರುವಂತ ಮುದ್ರೆ ಹಂಗೆ ಇರ್ತದೆ, ಹೌದಿಲ್ಲ? ಅಂದ್ರೆ ಭಕ್ತರ ಜೀವಿತ ಮುಗಿದೋದ್ರು ಕೂಡ ಅವ್ರ ಜೀವಿತದ ಭಕ್ತಿ, ಅವ್ರು ನಡೆದಿರುವಂತ ನಡವಳಿಕೆ, ಆ ಪರಿಶುದ್ಧತೆ, ಆ ಭಕ್ತಿ ಜೀವಿತ ದೇವರ ಹೃದಯದಲ್ಲಿ ಕ್ಷಣಕಾಲ ಮುದ್ರಿಸಿದೆ. ಆಮೇಲೆ ಹಾಲೆಲೂಯ. ಆ ರೀತಿಯಾಗಿ ಬೈಬಲ್ನಲ್ಲಿ ಒಬ್ಬ ಭಕ್ತರು ನಾವು ಧ್ಯಾನ ಮಾಡೋಣ. ಭಕ್ತರು ದೇವರ ಹೃದಯದಲ್ಲಿ ಚಿರಕಾಲ ಅದನ್ನ ದೇವರು ಮುದ್ರಿಸಲ್ಪಟ್ಟ. ಯಾರ ಭಕ್ತನು? ಏನ ಭಕ್ತನದಲ್ಲಿ ನಾವು ಕಲಿಬೇಕಾಗಿರೋದಂದ್ರೆ ಇರಿಮೆಯ ಗ್ರಂಥವು 31ನೇ ಅಧ್ಯಾಯ 20ನೇ ವಚನ. ಯೆಹೋವನು ಇಂತೆನ್ನುತ್ತಾನೆ, ಎಫ್ರಾಯೀಮು ನನಗೆ ಪ್ರಿಯಪುತ್ರನು, ಮುದ್ದು ಮಗವೋ ಏನು. ಅವನ ಹೆಸರೆತ್ತಿದ್ದಾಗೆಲ್ಲ ಅವನನ್ನು ಜ್ಞಾಪಿಸಿಕೊಳ್ಳುತ್ತಲೇ ಬರುತ್ತೇನೆ. ಅವನನ್ನು ಜ್ಞಾಪಿಸಿಕೊಳ್ಳುತ್ತಲೇ ಬರುತ್ತೇನೆ. ಇದರಿಂದ ನನ್ನ ಕರುಳು ಅವನಿಗಾಗಿ ಮರಗುತ್ತದಲ್ಲ. ನನ್ನ ಕರುಳು ಮರಗುತ್ತದಲ್ಲ. ಅವನನ್ನು ಕರುಣಿಸುವನು. ಆಮೆನ್. ಅವನನ್ನು ಕರುಣಿಸ್ತಾನ. ಯಾರನ್ನ? ಎಫ್ರಾಯಿಮು ಅವನ ಹೆಸರು ಎತ್ತಿದಾಗೆಲ್ಲ ದೇವರಂತೆ ಗೊತ್ತಾ, ಅವನಲ್ಲಿ ಜ್ಞಾಪಕದವನ. ಆಮೇಲೆ ಯಾರ ಜ್ಞಾಪಕದವನ? ಮನುಷ್ಯರ ಜ್ಞಾಪಕದಲ್ಲ, ದೇವರ ಜ್ಞಾಪಕದವನ. ದೇವರ ಜ್ಞಾಪಕದಲ್ಲಿ ಚಿರಕಾಲವಾಗಿ ಎಫ್ರಾಯಿಮು ದೇವರ ಹೃದಯದಲ್ಲಿ ಒಂದು ಮುದ್ರೆ ಹೊಂದನ. ಆಮೇಲೆ ಆ ಮುದ್ರೆ ಹೊಂದಿ ಏನಂತ ಹೇಳ್ತಾನ? ಎಫ್ರಾಯಿಮನ ನಾನು ಕರುಣಿಸ್ತೀನಿ. ಎಫ್ರಾಯಿಮ್ ಅಂದ್ರೆ ಯಾರು? ಎಫ್ರಾಯಿಮ್ ಅಂದ್ರೆ ಒಂದು ಜನಾಂಗ, ಇಸ್ರಾಯೇಲ್ ಜನಾಂಗ. 10 ಗೋತ್ರಗಳು ಎಫ್ರಾಯಿಮ್ ಅಂತ ಹೇಳಿ ದೇವರು ಕರೆದನು. ಈ ಎಫ್ರಾಯಿಮ್ ಗೋತ್ರಗಳಲ್ಲಿರುವಂತಹ ಮೂಲ ಪುತ್ರನ ಯಾರು ಗೊತ್ತಾ? ಯೋಸೇಫು. ಯಾರು? ಯೋಸೇಫು. ಈ ಎಫ್ರಾಯಿಮ್ ಗೋತ್ರದಲ್ಲಿ ಯಾರು ಬರ್ತಾರೋ ಅವರೆಲ್ಲ ಎಫ್ರಾಯಿಮೇ ಅಂತ ಇದ್ದ. ಒಂದು ಜನಾಂಗ ಎಫ್ರಾಯಿಮ್ ಅಂತ ಕಾರಣ. ಅದೇ ರೀತಿ ಒಂದು ಭಕ್ತನಾದ ನೂರನ ಮಗನಾದ ಯೆಹೋಶುವನು ಎಫ್ರಾಯಿಮ್ ಗೋತ್ರದವನು. ಮೋಶೆ ಶಿಷ್ಯನಾಗಿರುವಂತ ಯೆಹೋಶುವನು ಎಫ್ರಾಯಿಮ್ ಗೋತ್ರದವನು. ಈ ಭಕ್ತರ ಈ ಎಫ್ರಾಯಿಮ್ ಅವರನ್ನ ದೇವರು ಗುರ್ತು ಮಾಡಿಕೊಂಡು ಅವರು ಅವ್ರ ಸಂತಾನ ಏನ್ ಮಾಡ್ತಾರಂತ ಅವ್ರು ಜ್ಞಾಪಿಸ್ಕೊಂಡು ಅವ್ರನ್ನ ಕರುಣಿಸಲ್ಲ. ಎಫ್ರಾಯಿಮ್ ಹುಟ್ಟಿದಾಗ ಕ್ರಿಸ್ತ ಪೂರ್ವ 1600 BC ನಲ್ಲಿ ನೂರನ ಮಗನಾದ ಯೆಹೋಶುವನು. ಈ ಎಫ್ರಾಯಿಮರು ಈ ಇರಿಮಿಯ ಗ್ರಂಥದಲ್ಲಿ ಬರೆದಿರುವಂತ ಈ ಸಂದರ್ಭ ಯಾವಾಗಂದ್ರೆ ಕ್ರಿಸ್ತ ಪೂರ್ವ 600 ವರ್ಷದಲ್ಲಿ. ಅಂದ್ರೆ ಎಷ್ಟು ವರ್ಷ ಡಿಫರೆನ್ಸ್ ಐತೆ? 1000 ವರ್ಷ ಡಿಫರೆನ್ಸ್ ಐತೆ. 1000 ವರ್ಷ ಈ ಒಂದು ಅವನನ್ನು ನೆನೆಸ್ಕೊಂಡು ನಾನು ಆ ನೂರನ ಮಗನಾದ ಯೆಹೋಶುವನು ಎಫ್ರಾಯಿಮ್ ಗೋತ್ರದಲ್ಲಿ ಎಫ್ರಾಯಿಮ್ ನೆನೆಸ್ಕೊಂಡು ನಾವು ಸಂತಾನ ನಾನು ಕರುಣಿಸ್ತೇನೆ. ಯಾವಾಗ ಕರುಣಿಸ್ತಾನ? 1000 ವರ್ಷ ಆದ್ರೂ ಕೂಡ ಅವ್ರ ಸಂತಾನನ ಕರುಣಿಸ್ತವನ ದೇವರು. ಆಮೇಲೆ ನೋಡ್ರಿ, ನಮ್ಮ ಸಂತಾನನ, ನಮ್ಮ ಮಕ್ಕಳನ್ನ ದೇವರು ಕರುಣಿಸಬೇಕು, ದೇವರು ಆಶೀರ್ವದಿಸಬೇಕು, ದೇವರು ಕಾಪಾಡಬೇಕು ಅಂದ್ರೆ ನಮ್ಮ ಭಕ್ತಿ ಜೀವಿತನ ನೋಡಿ ದೇವರು ನಮ್ಮ ಸಂತಾನ ಕರುಣಿಸ್ತಾನೆ. ನಮ್ಮ ಮಕ್ಕಳಿಗೆ ಏನೋ ನಾನು ಸಂಪಾದಿಸಿ ನಾನು ಅವ್ರಿಗೆ ಕಟ್ಟಬೇಕು, ಕೊಡಬೇಕಂತ ನಾವು ಅನ್ಕೊಂತೀವಿ. ಸಂಪಾದಿಸಬಹುದಂತಲ್ಲ,
ಮಕ್ಕಳಿಗೆ ಸಂಪಾದಿಸೋದು ತಂದೆ ತಾಯಿಗಳ ಬಾಧ್ಯತೆ. ಆದ್ರೆ ಇಲ್ಲಿ ಸಂಪಾದಿಸಿದ್ರು ಕೂಡ ನಾವು ಏನೋ ಬಿಸ್ನೆಸ್ ಮಾಡೋದು ಏನೋ ಮಾಡೋದು, 1 ಕೋಟಿ ರೂಪಾಯಿ ಸಂಪಾದಿಸಿ ನಮ್ಮ ಮಕ್ಕಳಿಗೆ ಕೊಟ್ರೆ ಅದು ಎಷ್ಟು ತರ ಬರ್ತದೆ? ಇವ್ 1 ಕೋಟಿ ರೂಪಾಯಿಗೆ ಒಂದು ಸ್ಥಳ ತಗೊಂಡು ಒಂದು ಮನೆ ಕಟ್ಟ ಕೂಡ 1 ಕೋಟಿ ರೂಪಾಯಿ ಸಾಲವಿಲ್ಲ. ಹೌದಾ? ಒಂದ್ ತರಕಾರಿ ಬರುತ್ತದು ಬರೋದಿಲ್ಲ. ಸರಿ, ಒಂದು 10 ಕೋಟಿ ಸಂಪಾದಿಸ್ತೀಯ, ನಿನ್ ಬದುಕಿ ದಿನ ನಿನ್ ವರ್ಷ ಎಲ್ಲ 10 ಕೋಟಿ ಸಂಪಾದಿಸಿ ಸಂತಾನ ಕೊಡ್ತೀಯ, ಅದು ಕೂಡ ಎಷ್ಟುವರೆಗೆ ಅವ್ರಿಗೆ ಕಾಪಾಡ್ತದೆ, ಎಷ್ಟು ಸಂತಾನವರೆಗೆ ಅದು ನಿಂದಿರ್ತದೆ. ಅದೇ ನಿನ್ನ ಭಕ್ತಿ ಜೀವಿತ, ನೀನು ದೇವರಿಗೆ ಯಥಾರ್ಥವಾಗಿ ಜೀವಿಸಿ, ದೇವರಿನ ಸಾಕ್ಷಿಯಾಗಿ ಜೀವಿಸಿ, ನಿನ್ನ ಭಕ್ತಿನ ನಿನ್ನ ಕಾಪಾಡಿಕೊಂಡು ದೇವರ ಮನಸ್ಸಿನಲ್ಲಿ ನಿನ್ನ ಭಕ್ತಿ ಮುದ್ರೆ ಆಗಬೇಕಂದ್ರೆ ನಿನ್ನ ತಲತಲಾಂತರ 1000 ವರ್ಷಗಳು ಕೂಡ ನಿನ್ನ ಮಕ್ಕಳು ಯಾವ ಸ್ಥಿತಿನಲ್ಲಿ ಇದ್ರು ಕೂಡ ದೇವರ ಕನಿಕರಿಸ್ತಾರೆ. ಆಮೇಲೆ ಕಾಪಾಡ್ತಾನ ದೇವರು. ಯಾರು ನೋಡಿ? ನೀನು ಮಾಡುವಂತ ಭಕ್ತಿನ ನೋಡಿ. ಆಮೇಲೆ ನೀನು ಜೀವಿಸುವಂತ ಜೀವಿತನ ನೋಡಿ. ನೀನ್ ದೇವರು ಯಥಾರ್ಥವಾಗಿದೆ, ಪರಿಶುದ್ಧವಾಗಿ ನಿನ್ನ ಭಕ್ತಿಯನ್ನು ಕಾಪಾಡಿಕೊಂಡು ನಾನು ದೇವರ ಸನ್ನಿಧಿಯಲ್ಲಿ ಯಥಾರ್ಥವಾಗಿ ನಾನು ಜೀವಿಸಬೇಕು, ನಾನು ದೇವರ ಸನ್ನಿಧಿಯಲ್ಲಿ ದೇವರು ಮಹಿಮಕರವಾಗಿ ಜೀವಿಸಬೇಕನ್ನ ನಿನ್ನ ಭಕ್ತಿನ ನೋಡಿ ತಲಾಂತರ ದೇವರು ಕಾಪಾಡ್ತಾನ. ಆಮೇಲೆ ನೀನು ಏನು ಸಂಪಾದಿಸಿ ನಿನ್ನ ಮಕ್ಕಳಿಗೆ ಕೊಟ್ಟಿಲ್ಲ ಅಂದ್ರೂ ಕೂಡ, ಕೊಟ್ಟಿಲ್ಲ ನೀನು ಪರಲೋಕಕ್ಕೆ ಹೋದ್ರು ಕೂಡ, ನೀನು ಮರೆತರು ಕೂಡ ದೇವರು ಮರೆದಿಲ್ಲ. ಆಮೇಲೆ ನಿನ್ನ ಮಕ್ಕಳನ್ನು ಪೋಷಿಸ್ತಾನ ದೇವರು, ನಿನ್ನ ಮಕ್ಕಳನ್ನ ಕಾಪಾಡ್ತಾನ ದೇವರು. ಆಮೇಲೆ ಅದಕ್ಕೆ ದಾವೀದನು ಮಾತು ಹೇಳ್ತಾನ, ನೀತಿವಂತರು ಬಿಡಲ್ಪಟ್ಟಿದ್ದಾಗಲಿ ಅವರ ಮಕ್ಕಳು ಭಿಕ್ಷೆ ಎತ್ತಿದ್ದಾಗಲಿ ನಾನು ನೋಡೇ ಇಲ್ಲ ಅಂತಾನ. ಆಮೇಲೆ ಹಾಲೆಲೂಯಾ. ಏನಂತ? ನೀತಿವಂತರು ಬಿಡಲ್ಪಟ್ಟಿದ್ದಾಗಲಿ ಅವರ ಮಕ್ಕಳು ಭಿಕ್ಷೆ ಎತ್ತಿದ್ದು ನಾನು ನೋಡೇ ಇಲ್ಲ. ನೀತಿವಂತರ ಮಕ್ಕಳನ್ನ ದೇವರು ಕಾಪಾಡಿಕೊಂಡು ಬರ್ತಾನ. ಯಾವಾಗೋ ಯೆಹೋಶುವ ಎಫ್ರಾಯಿಮ್ ಗೋತ್ರದಲ್ಲಿ ನೋಡಿ ಅವ್ರ ಸಂತಾನ ಕನಿಕರಿಸ್ತಾರ. ನನ್ನ ಜ್ಯೇಷ್ಠ ಪುತ್ರನು. ಆಮೇನ್ ಹಲ್ಲೆಲೂಯಾ. ಇಸಾಕ್ ಕೂಡ ಫಿಲಿಸ್ಟಿಯನ್ ಪ್ರಾಂತದಲ್ಲೂ ಇಸಾಕ್ ಇರ್ತಾನ. ಅಲ್ಲಿ ಏನ್ ಮಾಡ್ತಾನ ಗೊತ್ತಾ? ನೀರಿಗಾಗಿ ಬಾವಿಗಳು ತೋಡ್ತಾನ. ತೋಡಗಳು ಸುಮ್ಮನೆ ಇರ್ತಾರೆ ಫಿಲಿಸ್ಟಿಯನ್ರು. ಆಮೇಲೆ ಬಂದು ಇದು ನಮ್ಮ ಅಂತ ಕರ್ಸ್ಕೊಂತಾರೆ, ಇದು ನಮ್ಮೂರು. ಅವರವರು ಬಾವಿಗೆ ತೋಡ್ತಿರ್ತಾರ, ನೀರು ಬರೋದಿಲ್ಲ. ಯಾವಾಗ ಇಸಾಕ್ ತೋಡ್ತಾನೋ ಅಲ್ಲಿ ನೀರು ಬರ್ತಾವ. ಇವ್ರೇನ್ ಮಾಡ್ತಾರ ಅಂತ ಆಕ್ರಮಿಸ್ತಾರೆ. ಈ ಇಸಾಕು ಒಂದ್ ತಾಂತ್ರ ಕೂತ್ಕೊಂಡು ಬಾಧೆ ಮಾಡ್ತಿರ್ತಾನ, ದುಃಖ ಪಡ್ತಿರ್ತಾನ. ಎದಕ್ಕೆ ನನಗೆ ಹಿಂಸಿಸ್ತಾರ, ನಾನು ಇಷ್ಟು ಕಷ್ಟಪಟ್ಟು ನಾನು ಎಲ್ಲ ಮಾಡಿದ್ ಕೂಡ ನಂತರ ಕಸ್ಕೊಂತಾರಲ್ಲ, ನನಗೆ ಇದು ಮಾಡ್ತಾರ ಅಂತೇಳಿ. ಅವಾಗ ದೇವರನ್ನು ವಾಗ್ದಾನ ಮಾಡ್ತಾನೆ ಇಸಾಕು ಬಾಧೆ ಪಡಬೇಡ, ನಿನ್ನ ತಂದೆ ಅಬ್ರಾಮನ್ ನಾನು ಆಶೀರ್ವದಿಸ್ತೀನಿ, ನಿನ್ನ ತಂದೆನ ನೋಡಿ ನಾನು ನಿನ್ನ ಆಶೀರ್ವದಿಸ್ತೀನಿ. ಆಮೇಲೆ ಏನಂತ ಬರೆದ ಗೊತ್ತಾ? ಇಸಾಕು 100% ಆಶೀರ್ವಾದ ಅಂತಾನಂತ. ಆಮೇಲೆ 80%, 90% ಅಲ್ಲ, 100%. ಯಾರು ನೋಡಿಯಪ್ಪ ಅಂದ್ರೆ ನಿನ್ನ ತಂದೆ ಭಕ್ತಿನ ನೋಡಿ, ನಿನ್ನ ತಂದೆ ಭಕ್ತಿ, ನಿನ್ನ ತಂದೆ ಸ್ನೇಹ ನನ್ನ ಹೃದಯದಲ್ಲಿ ಚಿರಕಾಲ ಮುದ್ರಿಸತ್ತೆ. ಆಮೇಲೆ ಅದಕ್ಕೆ ನಾನು ನಿನ್ನನ್ನು ಆಶೀರ್ವದಿಸ್ತೀನಿ. ನಮ್ಮ ಭಕ್ತಿನ ನೋಡಿ ನಮ್ಮ ಕುಟುಂಬ ಆಶೀರ್ವದಿಸ್ತಾನ, ನಮ್ಮ ಮಕ್ಕಳನ್ನ ಆಶೀರ್ವದಿಸ್ತಾನೆ. ಯಾವಾಗ ಅಂದ್ರೆ 1000 ತಗೊಂಡು ಅಸಲು ನೀನೇ ಮರ್ತೋಗ್ಬಿಟ್ಟಿರ್ತೀವಿ. ಅದ್ರ ದೇವರು ಅದನ್ನು ಗುರ್ತಿಟ್ಟುಕೊಂಡು ಯಾವ ಬಾಧೆಗಳು ಮಕ್ಕಳಿದ್ರೆ ದೇವರೇ ಎಳೆದು ಬಂದ ನಿನ್ನ ಮಕ್ಕಳು ಕರುಣಿಸ್ತಾನ. ಆಮೇಲೆ ದೇವರ ಹೃದಯದಲ್ಲಿ ಯೆಹೋಶುವನು ಅಷ್ಟು ಬರೀ ಮುದ್ರೆ ಆಗಿರುವಂತ ಭಕ್ತಿ ಏನ್ ಮಾಡೋಣ? ಏನೈತ ಅದನ್ನ ಭಕ್ತಿ? ಎಫ್ರಾಯಿಮ್ ಗೋತ್ರದಲ್ಲಿ ಏನ ಭಕ್ತಿ ಐತೆ? ಏನ ಭಕ್ತಿನ ನೋಡೋಣ ದೇವರು ಏನ್ ನೋಡೋಣ ಅಂದ್ರೆ ನೋಡಿ, ಯೆಹೋಶುವ ಗ್ರಂಥವು 1ನೇ ಅಧ್ಯಾಯ 1ನೇ ವಚನ. ಯೆಹೋವ ಸೇವಕನಾದ ಮೋಶೆ ತರುవాత ಯೆಹೋವ ನಾನು కుమారుడైన యెహోషువ మోసే పరిచారకుడైన యెహోషువకు ఇలాగ సెలవిచ్చాను. ఆమేన్ ఆమేన్. ಏನಂತ? ಈ ಯೆಹೋಶುವ ಯಾರ ಸೇವಕನು, ಯಾರ ಪರಿಚಾರಕನು? ಮೋಶೆ ಪರಿಚಾರಕನು.
ಹೆಂಗ ಪರಿಚಯ ಮಾಡ್ಯಾರಂದ್ರೆ ಮೋಶೆ ಇದ್ದಲ್ಲಿ ಇದ್ದು ಈ ಯೆಹೋಶುವ ಭಾರಿ ನಂಬಿಗಸ್ತನಾದ ಪರಿಚಾರಕನು, ಭಾರಿ ನಂಬಿಗಸ್ತನಾದ ಪರಿಚಾರಕನು, ಸೇವಕನು. ಯಾರಿಗೆ? ಮೋಶೆಗೆ. ಏನಪ್ಪ ಅಷ್ಟು ನಂಬಿಗಸ್ತನಾದ ಪರಿಚಯ ಏನು ಮಾಡ್ಯಾರಪ್ಪ ಯೆಹೋಶುವ ಮೋಶೆ ಅಂದ್ರೆ? ಒಂದು ಮೋಶೆನ ದೇವರು ಸಿನಾಯಿ ಬೆಟ್ಟದಲ್ಲಿ ಬಾ ನೀನು ನನ್ನ ಹತ್ರ ಮಾತಾಡ್ಬೇಕಂತ ಕರೀತಾನೆ. ಕರೆದಾಗ ಮೋಶೆ ಏನ್ ಮಾಡ್ತಾನ? ಯೆಹೋಶುವ ಶಿಷ್ಯನಲ್ಲ, ಸೇವಕನಲ್ಲ, ಯೆಹೋಶುವ ಕೂಡ ಕರ್ಕೊಂಡು ಹೋಗ್ತಾನೆ ಮೇಲೆ. ಯೆಹೋಶುವನ ಮೇಲೆ ಕರ್ಕೊಂಡು ಹೋದಾಗ ಅಲ್ಲಿ ಅರ್ಧವರೆಗೆ ಇನ್ನ ಹೋಗ್ತಾರ, ಗುಡ್ಡ ಇರ್ತಾರ, ಅವ್ರ ದೇವ್ರು ಮಾತಾಡ್ತಾನ, ಮೋಶೆ ನೀನು ಒಬ್ನೇ ಬಾ, ನೀನು ಒಬ್ನೇ ಬಾ, ಯೆಹೋಶುವನ ಅಲ್ಲೇ ಬಿಡು, ನೀನು ಒಬ್ನೇ ಬಾ ಅಂತ ಹೇಳ್ತಾನೆ. ಅವಾಗ ಮೋಶೆ ಯೆಹೋಶುವ ಹೇಳ್ತಾನ, ನಾನು ಒಬ್ನೇ ಹೋಗ್ತೀನಿ, ನೀನ್ ಇಲ್ಲೇ ಇರು ಅಂತ ಹೇಳ್ತಾನೆ. ಈ ಯೆಹೋಶುವ ಹೌದಯ್ಯ ನೀನ್ ಹೋಗ್ತೀಯಾ, ಯಾವಾಗ ಬರ್ತಿ ಅಂತ ಕೇಳೋದಿಲ್ಲ. ಎಷ್ಟು ದಿನ ಆಗ್ತದೆ ಕೇಳೋದಿಲ್ಲ. ನಾನು ಇಲ್ಲೇ ಇರುವಾಗ ಇಲ್ಲ ಕೆಳಗೆ ಹೋಗುವಾಗ ಕೇಳೋದಿಲ್ಲ. ಏನಂತ ಹೇಳೋಣ? ನಾನು ಮೇಲೆ ಹೋಗಿ ದೇವ್ರ ಹತ್ರ ಮಾತಾಡಿ ಬರ್ತೀನಿ, ಇಲ್ಲೇ ಇರ ನಾನು. ಏನ್ ಮಾತು ಕೂಡ ಕೇಳಿಲ್ಲ. ಒಂದು ಸೇವಕನ ಮಾತಿಗೆ ವಿಧೇಯನಾಗಿ ಅಲ್ಲೇ ನಿಂತ. ಎಷ್ಟು ದಿನ ಆಗ್ತದೋ ನನಗೆ ಗೊತ್ತಿಲ್ಲ, ದೇವ್ರು ಎಷ್ಟು ದಿನಕ್ಕೆ ನನಗೆ ಕಳಿಸ್ತಾನೋ ನನಗೆ ಗೊತ್ತಿಲ್ಲ. ನೀವ್ ಏನ್ ಮಾಡ್ಬೇಕು? ನೀವಿರು ಸರಿ ಅಂತೇಳಿ ಮೋಶೆ ಮ್ಯಾಲ ಹೋಗ್ತಾನ. ಮೋಶೆ ಸೇವಕನ ಮಾತಿಗೆ ವಿಧೇಯನಾಗಿ ನಂಬಿಗಸ್ತನಾಗಿ ಆ ಮಾತಿಗೆ ಹೋಗ್ಬಿಟ್ಟು ಅಲ್ಲೇ ಇರ್ತಾನ. ಕೆಳಗೆ ಏನ್ ಮಾಡ್ತಿರ್ತಾರೆ ಗೊತ್ತಾ? ಇಸ್ರಾಯೇಲ್ ಪ್ರಜೆಗಳು ಪಾಪದಲ್ಲಿ ಬಿದ್ದು ಕುಡ್ಕಂತ ತಿನ್ಕಂತ ಗಂಟು ಹಾಕಂತ ಇರ್ತಾರ. ಇವಾಗ ಯೆಹೋಶುವ ಇವ್ರು ಇಸ್ರಾಯೇಲ್ ಪ್ರಜೆಗಳು ಈ ಒಂದು ಸೌಂಡ್, ಇವರೊಂದು ಮಾಡುತ್ತಿರುವಂತ ಪಾಪ ಇದೆಲ್ಲ ಯೆಹೋಶುವ ಕೇಳಿಸ್ತಿರ್ತದೆ. ಕೇಳಿಸ್ತಿರೋಲ್ಲ ಯೆಹೋಶುವ ಏನ್ ಮಾಡ್ತಾರಂತ ನಾವು ನೋಡ್ಬೇಕಲ್ಲ. ಏನ್ ಮಾಡ್ತಾರೆ ಇಸ್ರಾಯೇಲ್ ಪ್ರಜೆಗಳು? ಕೆಳಗೆ ಏನ್ ಮಾಡ್ತಾರಂತ ನೋಡ್ಬೇಕಲ್ಲ. ಹೋಗಿ ನೋಡಿಲ್ಲ, ಅಲ್ಲೇ ಅದನ್ನ. ಎದಕ್ಕ? ನನ್ನ ಸೇವಕರು ಏನಂತ ಹೇಳೋಣ? ಇಲ್ಲೇ ಇರು. ನೋಡ್ರಿ ಎಷ್ಟು ನಂಬಿಗಸ್ತನಾಗಿ ಸೇವಕಂತಾಗಿ ಇದಾನ ಅಂದ್ರೆ ಅಷ್ಟು ನಂಬಿಗಸ್ತನಾಗಿ ಪರಿಚಯ ಮಾಡೋಣ. ಈ ಕಡೆ ಇಸ್ರಾಯೇಲ್ ಪ್ರಜೆಗಳು, ಆ ಕಡೆ ಮೋಶೆ ಮಧ್ಯಸ್ಥನಾಗಿ ನಿಂತನ. ಆ ಕಡೆ ಹೋಗಂಗಿಲ್ಲ, ಈ ಕಡೆ ಹೋಗಂಗಿಲ್ಲ. ಯಾಕಂದ್ರೆ ನಾನು ಒಬ್ಬನೇ ಹೋಗ್ತೀನಿ, ನೀವು ಇಲ್ಲೇರ ಅಂತ ಹೇಳ, ನಾನು ಬರೋದು ಇಲ್ಲೇರ ಅಂತ ಹೇಳ್ತಾನೆ. ಸರಿ, ಕೆಳಗೆ ಹೋಗೋ ಕೂಡ ಇಲ್ಲ. ಸೇವಕನ ಮಾತಿಗೆ ಅದೇ ರೀತಿ ಹಂಗೆ ಇರ್ತಾನ. ಮೋಶೆ ಬರ್ತಾನೆ 40 ದಿನ ಅದು ಹೇಳಿ ಬಂದಾಗ ಯೆಹೋಶುವ ಅಲ್ಲೇ ಇರ್ತಾನ. ಅವ್ ಕೇಳ್ತಾನ, ಮೋಶೆ ಯೆಹೋಶುವ ಏನಿದು ಸೌಂಡ್, ಏನ್ ವಾಯ್ಸ್ ಇದು ಕೇಳಿಸಕತ್ತಲ್ಲ ಕೆಳಗ? ಒಂದ್ ಮಾತಂತಾನೆ ಯೆಹೋಶುವ, ಇದು ಈ ದನಗಳು ಸೌಂಡ್ ಇದ್ದಂಗೆ ಅದಾವ ಅಂತ ಹೇಳ್ತಾನೆ. ದನಗಳು ಸೌಂಡ್ ಇದ್ದಂಗೆ ಅದಾವ ಅಂತ ಹೇಳ್ತಾನೆ. ಅವ್ ಮೋಶೆ ಅಂತಾನೆ, ಇವು ದನಗಳು ಸೌಂಡ್ ಅಲ್ಲ, ಇವೇನೋ ತುತ್ತೂರಿ ಮೇಳವು ಸೌಂಡ್ ಇವು. ಅಂದ್ರೆ ಯೆಹೋಶುವಾಗ ಅಲ್ಲಿ ಏನ್ ನಡೆಯಬೇಕು ಕೂಡ ಗೊತ್ತಿಲ್ಲ, ಹೋಗಿ ಏನ್ ನಡೆಯಬೇಕಂತ ಕೂಡ ನೋಡಿಲ್ಲ. ಅಷ್ಟು ಸೌಂಡ್ ಬಂದ ಅಷ್ಟೆಲ್ಲ ಮಾಡ್ತಿದ್ರು ಕೂಡ ನಾನು ಹೋಗಬಾರ್ದು, ನನ್ನ ಸೇವಕರು ನನ್ನ ಮಾತನ್ನ, ಆ ಸೇವಕರ ಮಾತಿಗೆ ನಾನು ವಿಧೇಯನಾಗಿ ನಂಬಿಗಸ್ತನಾಗಿ ಅಲ್ಲಿ ಇರ್ಬೇಕಷ್ಟೇ. ಆಮೇಲೆ ಹಾಲೆಲೂಯಾ. ಅವ ಹೇಳ್ತಾನ ಸರಿ ಅಂತೇಳಿ ಹೋಗ್ತಾನೆ. ನೋಡ್ರಿ, ಈ ನಂಬಿಗಸ್ತನಾಗಿ ಇವುಗಳನ್ನು ದೇವ್ರು ನೋಡೋಣ. ಒಂದು ಸೇವಕನ ಹತ್ರ ನಂಬಿಗಸ್ತನಾಗಿ ಕೆಲಸ ಮಾಡೋದು ದೇವ್ರು ನೋಡೋಣ. ಅದಕ್ಕೆ ಮೋಶೆ ಆದ್ಮೇಲೆ ಇಸ್ರಾಯೇಲ್ ಪ್ರಜೆಗಳು ನಡೆಸುವಂತ ನಾಯಕನಾಗಿ ಯಾರನ್ನು ಮಾಡೋಣ? ಯೆಹೋಶುವನ ಮಾಡೋಣ. ಆಮೆನ್, ಹಲ್ಲೆಲೂಯಾ. ದೇವರ ಹೃದಯದಲ್ಲಿ ಯೆಹೋಶುವ ಹೆಂಗ ಕ್ಷಣಕಾಲ ಮುದ್ರಿಸಲ್ಪಟ್ಟಾನಂದ್ರೆ ಒಂದು ಸೇವಕನ ಹತ್ರ ನಂಬಿಗಸ್ತನಾಗಿ ಕೆಲಸ ಮಾಡೋಣ. ಆಮೆನ್, ನಂಬಿಗಸ್ತನಾಗಿ ಜೀವಿಸೋಣ. ಸೇವಕನ ಏನು ಮಾತಾಡೋಣ ಆ ಮಾತಿಗೆ ಇನ್ನ ತಿಳಿಗಿಲ್ಲ, ಆ ಮಾತಿಗೆ ಅಲ್ಲೇ ಹೋಗ್ಬಿಡ್ತಾನ. ಆ ನಂಬಿಕತ್ವ ನಮ್ಮಲ್ಲಿ ಇರಬೇಕು. ಅರ್ಥ ಆಯ್ತಾ? ಯಾವ ವ್ಯಕ್ತಿ ಕೂಡ ಒಂದೇ ಸರಿ ಸೇವಕನ ಓವರ್ನೈಟ್ ಆ ಸೇವಕನ ಆಗೋದಿಲ್ಲ. ಯೆಹೋಶುವ ಒಂದೇ ನೈಟ್ ಸೇವಕನ ಆಗಿಲ್ಲ. ಒಂದು ಸೇವಕನ ಹತ್ರ ಕಲಿತು ಆ ಮಾತಿಗೆ ಲೋಬಟ್ಟು ಅದೇ ರೀತಿಯಲ್ಲಿ ನಡೆದನು. ಮೋಶೆ ತಲ್ಲಿ ಯೆಹೋಶುವ ಆಗ್ಲಿ, ಪೌಲ ತಲ್ಲಿ ತಿಮೋಥಿ ಆಗ್ಲಿ,
ಎಲೀಷಾ ಹತ್ರ, ಏಲಿಯಾ ಹತ್ರ, ಎಲೀಷಾ ಆಗ್ಲಿ, ಇವರೆಲ್ಲರೂ ಕೂಡ ಒಂದು ಸೇವಕನ ಹತ್ರ ಕಲ್ತಾರ. ಆಮೇಲೆ ಅದಕ್ಕೆ ದೇವರು ಅವ್ರನ್ನ ಆ ಉನ್ನತ ಸ್ಥಾನಕ್ಕ ದೇವರು ಎಕ್ಕಿಸನ. ಆ ಪರಿಚರ್ಯ ಮಾಡುವಂತ ಗುಣ, ಆ ಒಂದು ಲೋಬಡುವಂತ ತತ್ವ ನಮ್ಮಲ್ಲಿ ಇರಬೇಕು. ಆ ಭಕ್ತಿನ ನೋಡ್ತಾನ ದೇವರು. ನಾನು ಕೂಡ ಬೈಬಲ್ ಸ್ಟಡಿನಲ್ಲಿ ಹೋದಾಗ ನಾನು ಎಷ್ಟೋ ಸೇವಕರ ಇದ್ದಲ್ಲಿ ನಾನು ಕೆಲಸ ಮಾಡೀನಿ, ಪರಿಚಯ ಮಾಡೀನಿ. ಆ ಸೇವಕರು ಬೈಬಲ್ ಸ್ಟಡಿನಲ್ಲಿ ಹೋದಾಗ ಎಷ್ಟು ಈ ಕಡೆ ಒಂದು 15 30 ಬಾತ್ರೂಮ್ಗಳು, ಏನೋ 30 ಬಾತ್ರೂಮ್ಗಳು. ನಾವು ಬೆಳಿಗ್ಗೆ ಇದ್ದಾಗ ಬೈಬಲ್ ಸ್ಟಡಿನಾಗ ನಾವು ಇದ್ದಾಗ ಆ 30 ಬಾತ್ರೂಮ್ಗಳು ನಾವು ಕ್ಲೀನ್ ಮಾಡಬಹುದು, ತೊಳಿಬೇಕು. ನಾವು ಹುಟ್ಟಿರೋದು ನಮ್ಮ ಮನೆಯಾಗ ನಮ್ಮಮ್ಮ ಒಂದು ಕೆಲಸ ಕೂಡ ನಮಗೆ ಮಾಡಿಸಿಲ್ಲ, ಆ ಅನುಭವ ಕೂಡ ಇಲ್ಲ. ಊಟ ಕೂಡ ಅವರೇ ಅಕ್ಕಂಬಂದು ನಮಗೆ ಕೊಟ್ರೆ ನಾವು ತಿನ್ನೋರು. ಆ ತಟ್ಟೆ ಕೂಡ ಎತ್ತಿಡೋದು ಕೂಡ ಗೊತ್ತಿಲ್ಲ, ಹಂಗ ಬೆಳೆಸಾರ ಮನೆಯಾಗ. ಆದ್ರೆ ಅಲ್ಲಿ ಏನ್ ಪರಿಚಯ ಇಟ್ಟಾರ, ಬಾತ್ರೂಮ್ಗಳು ಕ್ಲೀನ್ ಮಾಡಬಹುದು ದಿನ. ಮತ್ತೆ ದೊಡ್ಡ ಮಂದಿರ ಅದು ಗುಂಟೂರು, ಗುಂಟೂರ್ನಾಗ ಎಷ್ಟು ದೊಡ್ಡ ಮಂದಿರ ಅದು. ಆ ಮಂದಿರ ಎಲ್ಲ ಕಸ ಹೊಡಿಬಹುದು, ಬಂಡೆ ಓಡಿಸ್ಬೇಕು, ಇವೆಲ್ಲ ಮಾಡಬಹುದು. ನಾವು ನಂಬಿಗಸ್ತರಾಗಿ ನಾವು ಆ ಕೆಲಸ ಮಾಡಿದಾಗ ಆ ಕೆಲಸ, ಆ ಪರಿಚಯನ ದೇವರು ಆ ಭಕ್ತಿನ ನೋಡಿ ತನ್ನ ಮನಸ್ಸಿನಲ್ಲಿ ಚಿರಕಾಲವಾದ ಮುದ್ರೆ ಹಾಕಿ ಅವರೊಂದು ಸ್ಥಾನದಲ್ಲಿ ನಿಂದಿರ್ತಾರೆ. ಆಮೇಲೆ ಅವರಿಂದ ಸಂತಾನ ಆಶೀರ್ವದಿಸ್ತಾರೆ. ಒಂದೇ ಸರಿ ಸೇವಕನ ಯಾರು ಆಗೋದಿಲ್ಲ. ಒಂದೇ ಸರಿ ಸೇವಕನ ಓವರ್ನೈಟ್ ಸೇವಕನಾಗಿರೋದು ಅವ್ರು ಸೇವಕನೇ ಅಲ್ಲ. ಅರ್ಥ ಆಯ್ತಾ? ಏನೋ ಜ್ಞಾನ, ಏನೋ ಸರಿಯಾಗಿ ನನಗೆ ವಾಕ್ಯ ಬೋಧಿಸಕ್ ಬರ್ತದೆ, ಸರಿಯಾಗಿ ನಾನು ಆರಾಧನೆ ಮಾಡಕ್ ಬರ್ತದೆ, ನನಗೆಲ್ಲ ಬರ್ತದೆ ಅಂತ ಹೇಳಿ ಸೇವಕನಾಗ ನಾನು ಸೇವಕನೇ ಅಲ್ಲ. ಒಂದು ಸೇವಕನ ಹತ್ರ ನಂಬಿಗಸ್ತನಾಗಿ ಪರಿಚಯ ಮಾಡಿ ಆ ಪರಿಚಯ ಭಕ್ತಿನ ದೇವರ ಹೃದಯದಲ್ಲಿ ಮುದ್ರೆ ಹಾಕಬೇಕು. ಆಮೇಲೆ ಹಾಲೆಲೂಯಾ. ಅದನ್ನು ನೋಡಿ ದೇವರು ಏನ್ ಮಾಡ್ತಾನ, ಉನ್ನತವಾದ ಆಶೀರ್ವದಿಸ್ತಾನ. ಪರಿಚಯ ಮಾಡುವಂತ ಗುಣ ನಮ್ಮಲ್ಲಿ ಇರಬೇಕು. ಏ ಪರಿಚಯಗಳು ಮಂದಿರದಲ್ಲಿ ಇದ್ರು ಅದನ್ನು ಮಿಸ್ ಮಾಡಬಾರದು, ಆಶೀರ್ವಾದ ಕಳ್ಕೋಬಾರದು. ನಾನು ಎಷ್ಟೋ ಸಲ ಹೇಳ್ತಿರ್ತೀನಿ, ಒಂದು ಚಾಪೆ ಎತ್ತಿದ್ರು ಕೂಡ ಅದಕ್ಕೆ ಉನ್ನತವಾದ ಆಶೀರ್ವಾದ ಇರ್ತದೆ. ಪರಿಚಯ ಮಾಡಬೇಕು. ಅರ್ಥ ಆಯ್ತಾ? ಪರಿಚಯ ಮಾಡಿದ್ರೆ ದೇವರ ಆಶೀರ್ವಾದ ನಾವು ಹೊಂದ್ಕೊಳ್ತೀವಿ. ದೇವರು ನಮ್ಮನ್ನು ಸುಮ್ಮನೆ ಕಳಿಸಿರೋದಿಲ್ಲ. ದೇವರು ಉನ್ನತವಾದ ಪ್ರಣಾಳಿಕೆ ನಮ್ಮಲ್ಲಿ ಇರುತ್ತೆ. ಮೋಶೆ ಹತ್ರ ಯೆಹೋಶುವನ ಎಷ್ಟು ನಂಬಿಗಸ್ತನಾಗಿ ಪರಿಚಯ ಮಾಡೇನೋ, ಆ ಯೆಹೋಶುವನಿಗೆ ನೀನು ಕೂಡ ಇಲ್ಲಿ ನಂಬಿಗಸ್ತನಾಗಿ ಪರಿಚಯ ಮಾಡಿದ್ರೆ ಉನ್ನತ ಸ್ಥಾನದಲ್ಲಿ ದೇವರು ತಗೊಂಡೋಗ್ತಾನೆ. ಮೋಶೆಗಿನ ಉನ್ನತವಾದ ಪರಿಚರ್ಯ ಯೆಹೋಶುವ ಮಾಡ್ತಾನ. ಆಮೇಲೆ ಹಾಲೆಲೂಯಾ. ಅರ್ಥ ಆಯ್ತಾ? ಆ ಗುಣ ನಮ್ಮಲ್ಲಿ ಇರಬೇಕು. ಆ ಪರಿಚರ್ಯ ಗುಣ ನಮ್ಮಲ್ಲಿ ಕಾಣಬೇಕು. ದೇವರಿಗೆ ಕಂಡಾಗ ನಮ್ಮ ಒಂದು ಭಕ್ತಿ ಎಲ್ಲಿ ಇರಬೇಕು, ದೇವರ ಹೃದಯದಲ್ಲಿ ಚಿರಕಾಲ ಮುದ್ರೆ ಆಗಿರಬೇಕು. ಆಮೇಲೆ ಅದನ್ನು ನೋಡಿ ನಮ್ಮ ತಲತಲಾಂತರ ಸಂತಾನಗಳ ದೇವರು ಕನಿಕರಿಸ್ತಾನೆ, ಆಶೀರ್ವದಿಸ್ತಾನೆ. ಆಮೇಲೆ ಎರಡನೇದು ಏನೈತಪ್ಪ ಅಂದ್ರೆ, ಯೆಹೋಶುವನು ವಿಶ್ವಾಸ ವೀರನು. ಏನೋ ವಿಶ್ವಾಸ ವೀರನು. ಎಲ್ಲಿ ವಿಶ್ವಾಸ ವೀರನಂದ್ರೆ, ಮೋಶೆ ಕಾನಾನ ದೇಶನ ಸ್ವತಂತ್ರಿಸ್ಕೋಬೇಕಂತೇಳಿ ಈ 12 ಗೋತ್ರದಲ್ಲಿ ಒಬ್ಬೊಬ್ಬರನ್ನ ಪ್ರಧಾನರನ್ನ ಕರೆದು ಅವರೆಲ್ಲರನ್ನ ನಿಂದಿರಿಸಿ, ನೀವೆಲ್ಲರೂ ಹೋಗಿ ಕಾನಾನ ದೇಶ ಹೆಂಗೈತೆ ನೋಡ್ಕೊಂಬರ್ರಿ, ಆ ಪ್ರದೇಶ ಹೆಂಗೈತೆ, ಆ ಪಟ್ಟಣ ಹೆಂಗೈತೆ, ಅಲ್ಲಿ ಪ್ರಜೆಗಳು ಹೆಂಗದಾರ, ಅವ್ರ ಸೈನ್ಯ ಎಷ್ಟೈತೆ, ಇವೆಲ್ಲ ನೋಡ್ಕೊಂಬಂದ್ರೆ ನಾವು ಅವ್ರ ಮೇಲೆ ಯುದ್ಧ ಮಾಡಕ ಒಂದು ಪ್ಲಾನ್ ಮಾಡ್ಕೋಬಹುದು. ಅವ್ರನ್ನ ಹೆಂಗ್ ಜಯಿಸಕ ನಾವು ಒಂದು ಪ್ಲಾನ್ ಮಾಡ್ಕೋಬಹುದು. ನೀವು ಹೋಗಿ ನೋಡ್ಬಾರ್ರಿ ಅಂತ ಹೇಳಿ 12 ಮಂದಿನ ಕಳಿಸ್ತಾರ. ಈ 12 ಮಂದಿ ಹೋಗ್ತಾರ, ಹೋಗಿ ಅದೆಲ್ಲ ನೋಡ್ಕೊಂಡು ಬರ್ತಾರ. ಬಂದಾಗ ಅವ್ರು ಕೇಳ್ತಾರ, ಮೋಶೆ ಹೆಂಗೈತಿ, ಅವ್ರು ನಾವು ಜಯಿಸ್ಬೋದಾ, ಅವ್ರ ಪ್ರಾಂತ ಹೆಂಗೈತೆ ಅಂದ್ರೆ 10 ಜನ ಏನಂತಾರಂದ್ರೆ, ನಾವು ಆ ದೇಶನ ಗೆಲ್ಲಕ್ ಆಗೋದಿಲ್ಲ, ಆ ಪ್ರಾಂತನ ಗೆಲ್ಲಕ್ ಆಗೋದಿಲ್ಲ. ಆ ಮನುಷ್ಯರು ಹೆಂಗದಾರಂದ್ರೆ ನೆಫಿಯೋ ಇದ್ದಂಗದಾರ, ಅವ್ರ ದೇಹಗಳು ಉನ್ನತವಾಗಿದಾವ, ನಾವು ಅವ್ರ ಮುಂದೆ ಮಿಡಿತಗಳು ಕಂಡಂಗೆ ಕಾಣ್ತಾ ಇದೀವಿ, ನಾವು ಆ ದೇಶನ ಸ್ವತಂತ್ರಿಸ್ಕೊಳಕ ಆಗೋದಿಲ್ಲ ಅಂತ ಹೇಳ್ತಾರ. ಅವಾಗ
ಯೆಹೋಶುವನು ಏನಂತ ಗೊತ್ತಾ, ಅವ್ರು ನಮಗಿನ ಬಲವಂತರೇ, ಅವ್ರು ನಮಗಿನ ಶಕ್ತಿವಂತರೇ, ನಮಗಿನ ಉನ್ನತವಾದಗಳೇ ಯಾರಲ್ಲ, ಆದ್ರೂ ಕೂಡ ಅವ್ರನ್ನ ಜಯಿಸುವಂತ ಶಕ್ತಿ ನಮ್ಮನ್ನ ಇದೆ ಅಂತ ಹೇಳ್ತಾನ. ಆಮೇಲೆ ಹಾಲೆಲೂಯಾ. ಎದಕ್ಕ ಮಾತು ಹೇಳ್ತಾನಂದ್ರೆ, ಯೆಹೋಶುವ ನೋಡೋಣ, ದೇವರು ಕೆಂಪು ಸಮುದ್ರದಿಂದ ದಾಟಿಸ್ಕೊಂಡ್ ಬಂದನ. ಕೆಂಪು ಸಮುದ್ರದಿಂದ ದಾಟಿಸ್ಕೊಂಡ್ ಬಂದನ. ಐಗುಪ್ತ ದೇಶದಲ್ಲಿ ಇವನಿಗೆ ಭಯಂಕರವಾದ ದೇವರು ಅಲ್ಲಿ ಆಶ್ಚರ್ಯ ಕ್ರಿಯೆಗಳು, ಅದ್ಭುತ ಕ್ರಿಯೆಗಳು ಮಾಡ್ಕೊಂಡು ಅವ್ರನ್ನ ಅಲ್ಲಿಂದ ಕಾಪಾಡ್ಕೊಂಡ್ ಬಂದನ. ಅವೆಲ್ಲ ನೋಡೋರು ಇಸ್ರಾಯೇಲ್ ಪ್ರಜೆ ಕೂಡ ನೋಡೋಣ. ನೋಡಿದ್ರ ಇವ್ರಿಗೆ ಏನಾಯ್ತು ಹೇಳು, ಅಲ್ಲಿ ನಾವು ಜಯಿಸ್ತೀವೋ ಇಲ್ಲೋ, ನಮ್ ಕೈಲಿ ಆಗೋದಿಲ್ಲ, ಅವ್ರು ನಮ್ಕಿನ ಬಲವಂತರು, ಅವ್ರ ನಮ್ಕಿನ ಶಕ್ತಿವಂತರು, ನಾವು ಎದುರಿಸಕ್ ಆಗೋದಿಲ್ಲ, ನಮ್ಗೆ ಆತಂಕ ಆದತೆ, ಇದು ಸಮಯ ಅಲ್ಲ. ಯೆಹೋಶುವ ಏನಂತ ಗೊತ್ತಾ, ಅರೇ ಕೆಂಪು ಸಮುದ್ರನೇ ದಾಟಿಸೋಣ, ಬಂಡೆನಗಿದ್ದ ನೀರೇ ತರಿಸೋಣ, ಆಮೇಲೆ ಆಕಾಶದ ಮಣ್ಣೇ ಸುರಿಸೋಣ, ಇವರ ಜಯಿಸದ್ ಆಫ್ಟರ್ ಆಲ್ ನನ್ನ ದೇವರಿಗೆ. ಆಮೇಲೆ ಹಾಲೆಲೂಯಾ. ಆ ವಿಶ್ವಾಸ ದೇವರ ಹೃದಯದಲ್ಲಿ ಒಂದು ಕ್ಷಣದಲ್ಲಿ ಮುದ್ರಾಗಿ ನಿಂತದೆ. ಆಮೇಲೆ ಹಾಲೆಲೂಯಾ. ದೇವರು ನಮ್ಮ ಜೀವನದಲ್ಲಿ ಎಷ್ಟೋ ಆಶ್ಚರ್ಯ ಕಾರ್ಯಗಳು ನಮ್ಮ ಜೀವನದಲ್ಲಿ ಮಾಡೋಣ, ಎಷ್ಟೋ ಭಯಂಕರವಾದ ಪರಿಸ್ಥಿತಿಯಲ್ಲಿ ದೇವರು ನಮ್ಮನ್ನು ದಾಟಿಸ್ಕೊಂಡ್ ಬಂದಿಲ್ಲ, ದಾಟಿಸ್ಕೊಂಡ್ ಬಂದಾನ. ಎಂತ ಪರಿಸ್ಥಿತಿಯಲ್ಲಿ ದೇವರು ನಮ್ಮನ್ನು ಕಾಪಾಡ್ಕೊಂಡ್ ಬಂದಾನ. ಅಷ್ಟು ಒಂದು ದೊಡ್ಡ ದೊಡ್ಡ ಕಾರ್ಯಗಳು ನಮ್ಮ ಜೀವನದಲ್ಲಿ ದೇವರು ಮಾಡಿದಾಗ, ಸಮಸ್ಯೆಗಳು ಬಂದಾಗ, ಸಮಸ್ಯೆಗಳು ನೋಡಿದಾಗ, ಇದು ನಾವು ಜಯಿಸ್ತೀವೋ ಇಲ್ಲೋ, ಇದು ನಮ್ಮ ಕೈಲಿ ಆಗದೋ ಇಲ್ಲೋ, ಇದು ನಮ್ಮ ಕೈಲಿ ಮಾಡಕ್ ನಡೀತದೋ ಇಲ್ಲೋ, ಈ ಅವಿಶ್ವಾಸ ದೇವ್ರನ್ನ ಎಷ್ಟು ಬಾಧೆ ಪಡಿಸ್ತದಂದ್ರೆ, ದೇವ್ರನ್ನ ಎಷ್ಟು ದುಃಖ ಪಡಿಸ್ತದಂದ್ರೆ, ಅರೆ ನನ್ನ ಜೀವನದಲ್ಲಿ ಎಷ್ಟು ಆಶ್ಚರ್ಯ ಕಾರ್ಯಗಳು ಮಾಡಿನಲ್ಲ, ಎಷ್ಟು ಅದ್ಭುತ ಕಾರ್ಯಗಳು ಮಾಡಿನಲ್ಲ, ಎಂತೆಂತ ಪರಿಸ್ಥಿತಿಯಲ್ಲಿ ನಾನು ತಗೊಂಬಂದಿನಲ್ಲ, ಮರಣಕರವಾದ ಪರಿಸ್ಥಿತಿಗಳನ್ನು ಹೊರಗೆ ತಂದಿನಲ್ಲ, ಅರೆ ಈ ಸಮಸ್ಯೆನ ನಾನು ಜಯಿಸ್ತೀನಿ ಅನ್ನೋ ಒಂದು ನಂಬಿಕೆ ನಾನು ಇಲ್ಲಲ್ಲ, ನಂಬಿಕೆ ನಾನು ಇಲ್ಲಲ್ಲ. ಯೆಹೋಶುವ ಆ ನಂಬಿಕೆ ಇದೆ. ಎಲ್ಲರೂ ಕೂಡ ಇಲ್ಲಾಂದ್ರೂ ಕೂಡ ನನ್ನ ದೇವರು ನಂಬಿಗಸ್ತನು, ಇದನ್ನ ನಮ್ ಕೈಗೆ ಕೊಡ್ತಾನ. ಅವ್ರ ಕಾನೂನು ಎಷ್ಟೇ ಬಲವಂತರಾಗಿರ್ಲಿ, ಅವ್ರು ಎಷ್ಟೇ ಶಕ್ತಿವಂತರಾಗಿರ್ಲಿ, ಅವ್ರಿಗೆ ಎಷ್ಟೇ ಸಪೋರ್ಟ್ ಇರಲಿ, ನಮ್ಮ ದೇವರು ನಮಗೆ ಅದಾನ. ಸೈನ್ಯ ಮೂಲಕ ಅಧಿಪತಿಯನ್ನು ಯೆಹೋವ ನಮ್ಮ ಪಕ್ಷ ಅದಾನ. ಅದು ನಮಗೆ ಈ ಕಾನಾನ ದೇಶ ನಮಗೆ ಕೊಡ್ತಾನ, ನಾವು ಜಯಿಸ್ತೀವಿ ಅಂತ ಹೇಳ್ತಾನ. ಆಮೇಲೆ ಇವರು ಕೆಂಪು ಸಮುದ್ರನ ದಾಟುವಾಗ ಸಮುದ್ರ ಇರವಾಗೇ ಕಾಲಿಡ್ತಾರ, ಸಮುದ್ರ ಪಾಯಲಾದ ಕಾಲಿಡ್ತಾರ. ಏನ್ ಮಾಡ್ತಾನ ಈ ಮೋಶೆಗೆ ಕಟ್ಟಿಗೆನ ತೋರಿಸಿದ್ರೆ ಸಮುದ್ರ ಎರಡು ಪಾಯಲಾಗುತ್ತೆ. ಅವಾಗ ಇವ್ರು ಏನ್ ಮಾಡ್ತಾರ, ನಾವು ಗೊಂಡು ಬರ್ತಾರ. ಅವರೇ ಅಲ್ಲ, ಸಮುದ್ರದಲ್ಲಿ ಕಾಲಿಟ್ಟಿಲ್ಲ ಅವರು, ಪಾಯ ಆದ್ಮೇಲೆ ಕಾಲಿಟ್ಟಾರ. ಆ ಅದ್ಭುತ ಕಾರ್ಯನ ದೇವರು ಮಾಡಿದ ಮೂಲಕ ಅದ್ರ ದಾಟಿ ಬಂದಾರ. ಆಮೇಲೆ ಇನ್ನ ಕಾರಣಕ್ಕೆ ಹತ್ರ ಆಗ್ತಾರ, ಇನ್ನು ಕಾರಣಕ್ಕೆ ಹತ್ರ ಆಗ್ತಾರ. ಅವಾಗ ಒಂದು ಯೋರ್ದಾನ್ ನದಿ ಅಡ್ಡ ಬರೋದು. ಯೋರ್ದಾನ್ ನದಿ ಅಡ್ಡ ಬರ್ತಿರುವಾಗ ಅವಾಗ ಯೆಹೋಶುವ ಹೇಳ್ತಾರ, ಅವ್ರ ಯೆಹೋಶುವದ ನಾಯಕತ್ವ ಇರ್ತದೆ. ಯೆಹೋಶುವ ಏನ್ ಮಾಡ್ತಾರೆ ಗೊತ್ತಾ, ಯೆಹೋಶುವ ನೀನು ಯಾಜಕರು ಇವರೆಲ್ಲ ಏನ್ ಮಾಡ್ತೀರಿ ಗೊತ್ತಾ, ಫಸ್ಟ್ ಕಾಲಿಡ್ರಿ ಯೋರ್ದಾನ್ ನದಿನಾಗ. ಯೋರ್ದಾನ್ ನದಿ ಹೆಂಗಿರುತ್ತೆ ಹೇಳು, ಫುಲ್ ಫ್ಲೋರ್ ಆಗೋದಿರ್ತದೆ, ಫಾಸ್ಟ್ ಫ್ಲೋರ್ ಆಗೋದಿರ್ತದೆ, ಭಯಂಕರವಾದ ನದಿ ಅದು. ಅಲ್ಲಯ್ಯ, ಕೆಂಪು ಸಮುದ್ರನ ಶೀಳಿಸಿ ದಾಟಿವಿ, ಇದು ಫ್ಲೋ ಹೋಗತ್ತೆ ನದಿ, ಕಾಲಿಟ್ಟು ಹೋದ್ರೆ ಬಡ್ಕೊಂಡು ಹೋಗ್ತೀವಿ. ಹೆಂಗ ದಾಟಬೇಕಿದನ್ನ ಹೆಂಗ್ ಕಾಲಿಡ್ಬೇಕಂತ ಅಂದಿಲ್ಲ. ಯೆಹೋಶುವ ಏನ್ ಮಾಡೋದು ಗೊತ್ತಾ, ಅಷ್ಟು ದೊಡ್ಡ ಕೆಂಪು ಸಮುದ್ರನೇ ದೇವರು ನಮ್ಮನ್ನ ದಾಟಿಸನ, ಈ ಯೋರ್ದಾನ ಕೂಡ ನಮ್ಮನ್ನ ದಾಟಿಸ್ತಾನ ಅಂತೇಳಿ ಕಾಲಿಡ್ತಾನ. ಆಮೇಲೆ ಆ ನೀರು ಅಲ್ಲಿಗೆ ನಿಂತು ಹೋಗ್ತದೆ, ಅದ್ರಾಗೆ ದೇವ್ರು ದಾಟತಿರ್ತಾರೆ. ಆಮೇಲೆ ಹಾಲೆಲೂಯಾ. ಯಾಕಂದ್ರೆ ಯೆಹೋಶುವನಿಗೆ ಒಂದು ವಿಶ್ವಾಸ ನೋಡ್ರಿ, ನನ್ನ ದೇವರು ಎಷ್ಟು ಅದ್ಭುತ ಕಾರ್ಯಗಳು ಮಾಡೋಣ, ಎಷ್ಟು ಆಶ್ಚರ್ಯ ಕಾರ್ಯಗಳು ಮಾಡೋಣ, ಎಷ್ಟು ದೊಡ್ಡ ದೊಡ್ಡ ಕಾರ್ಯಗಳು ಮಾಡೋಣ. ಒಂದು ಸಮಸ್ಯೆ ಬಂದಾಗ, ಒಂದು ಪರಿಸ್ಥಿತಿ ಎದುರಿಸಬೇಕಾದ ಸಿಚುವೇಶನ್ ಬಂದಾಗ ಅಷ್ಟು ದೊಡ್ಡ ಕಾರ್ಯ ಮಾಡಿರೋ ದೇವರು, ಇದು ದೇವರಿಗೆ ಆಫ್ಟರ್ ಅಲ್ಲ. ಅದು ನಮಗೆ ದೊಡ್ಡದಾಗಿರ್ಬೋದು, ಅದು ನಮಗೆ ಮರಣಕರವಾದ ಆಗಿರ್ಬೋದು, ಆದ್ರೆ ನನ್ನ ದೇವರಿಗೆ ಅದು ಆಫ್ಟರ್ ಆಲ್. ಆ ವಿಶ್ವಾಸ ಯೆಹೋಶುವನಲ್ಲಿ ನೋಡಿ, ಆ ವಿಶ್ವಾಸ ಭಕ್ತಿನ ನೋಡಿ, ಆ ಭಕ್ತಿ ಏನಾಗಿದೆ ಗೊತ್ತಾ, ದೇವ್ರ ಹೃದಯದಲ್ಲಿ
ಸ್ಥಿರವಾಗಿ ಚಿರಕಾಲ ಮುದ್ರಿಸಲ್ಪಟ್ಟೆ. ಆಮೇಲೆ ಅದನ್ನು ನೋಡಿ ಎಫ್ರೈಮೇ, ನಾನು ನಿನ್ನ ಕರುಣಿಸೇ ಕರುಣಿಸ್ತೀನಿ. ಆಮೇಲೆ ಹಲ್ಲೆಲೂಯಾ. ನಮ್ಮಲ್ಲಿರುವಂತ ವಿಶ್ವಾಸ ಜೀವಿತ, ನಮ್ಮಲ್ಲಿರುವಂತ ವಿಶ್ವಾಸ ಭಕ್ತಿ, ಅದನ್ನ ನೋಡಿ ದೇವ್ರು ಏನ್ ಮಾಡ್ತಾನೆ ಹೇಳು, ನಮ್ಮ ಮಕ್ಕಳನ್ನ, ನಮ್ಮ ಸಂತಾನನ ದೇವರು ಕನಿಕರಿಸಿ ಆಶೀರ್ವದಿಸ್ತಾನ. ಆಮೇಲೆ ವಿಶ್ವಾಸನಾಗಿರೋರು ಏನ್ ಮಾಡ್ತಾರೆ ಗೊತ್ತಾ, ಎಷ್ಟೇ ಸಮಸ್ಯೆಗಳಿರ್ಲಿ ಸಮಾಧಾನ ಮಕ್ಕಂತಾರೆ. ಆಮೇಲೆ ಸಮಾಧಾನ ಮಕ್ಕಂತಾರೆ. ಟೆನ್ಷನ್ ಇರೋದಿಲ್ಲ. ಟೆನ್ಷನ್ ಎದಕ್ಕಿಲ್ಲಪ್ಪ ಅಂದ್ರೆ ನನ್ನ ದೇವ್ರು ನನಗೆ ಅದನ್ನ. ಆಮೇಲೆ ಹಲ್ಲೆಲೂಯಾ. ಅದಕ್ಕಿಂತ ಮುಂಚೆ ಭಯ, ನಿದ್ದೆ ಇಲ್ಲ, ಕಲವರ, ಕಲವರ, ಏನೋ ನನ್ನ ಜೀವಿತ, ಹೆಂಗೋ ನನ್ನ ಜೀವಿತ ಅನ್ನೋ ಭಯ, ನಿದ್ದೆ ಇಲ್ಲ. ಗುರುಗಾಕಂದ್ರೆ ಕೂಡ ಒಂದ್ಸಲ ನಿದ್ದೆ ಬರ್ತೇನೆ ಅಂದ್ರೆ ನಿದ್ದೆ ಬರೋದಿಲ್ಲ. ಆದ್ರೆ ದೇವರಲ್ಲಿರುವಂತ ನಮಗೆ ವಿಶ್ವಾಸ, ನನ್ನ ದೇವ್ರು ನನಗೆ ಅದನ, ನನ್ನ ದೇವ್ರು ನನ್ನ ಕೈ ಬಿಡೋದಿಲ್ಲ, ನನ್ನ ಕುಟುಂಬನ ಕೈ ಬಿಡೋದಿಲ್ಲ, ನನ್ನ ಮಕ್ಕಳನ್ನ ಕೈ ಬಿಡೋದಿಲ್ಲ, ಖಚಿತವಾಗಿ ದೇವ್ರು ನನ್ನ ಮಕ್ಕಳ ನನ್ನ ಪೋಷಿಸ್ತಾನ ಅನ್ನೋ ಭರವಸೆ ನಮಗಿದ್ದಾಗ ಸಮಾಧಾನ ನಿದ್ದೆ ಮಾಡ್ತೀನಿ. ಆಮೇಲೆ ಹಲ್ಲೆಲೂಯಾ. ಆ ವಿಶ್ವಾಸ ಜೀವಿತನ ನೋಡಿ ದೇವ್ರ ಹೃದಯದಲ್ಲಿ ಒಂದು ಮುದ್ರೆ, ನಿನ್ನ ಭಕ್ತಿ, ನಿನ್ನ ವಿಶ್ವಾಸ ಒಂದು ಮುದ್ರೆ ಆಗ್ತದೆ. ಆಮೇಲೆ ಹಲ್ಲೆಲೂಯಾ. ಅದನ್ನು ನೋಡೋಣ ದೇವ್ರು. ಅದಕ್ಕೆ ಫ್ರೆಂಡ್ ಗೋತ್ರದವನ್ನ ದೇವ್ರು ಏನ್ ಮಾಡ್ತಾನೆ ಗೊತ್ತಾ, ನಿನ್ನ ಕರುಣಿಸೇ ಕರುಣಿಸ್ತೀನಿ, ಬಿಡೋದಿಲ್ಲ ನಾನು. ಯಾಕಂದ್ರೆ ನಿನ್ನ ಒಂದು ಭಕ್ತಿ ನನಗೆ ಜ್ಞಾಪಕದಲ್ಲಿ ಹೊರಗರುತ್ತೆ. ಆಮೇಲೆ ಹಲ್ಲೆಲೂಯಾ. ನಾವು ಯಾರೋ ವ್ಯಕ್ತಿ ಜ್ಞಾಪಕದಲ್ಲಿ ಇದ್ದಾಗ ನಾವು ಪ್ರಯಾಸ ಪಡಬಾರದು. ಯಾರೋ ವ್ಯಕ್ತಿಗೆ ಕಾಣಬೇಕಂತ ನಾವು ಪ್ರಯಾಸ ಪಡಬಾರದು. ನಾವು ಯಾರ ಜ್ಞಾಪಕದಲ್ಲಿ ಚಿರಕಾಲವಾಗಿರಬೇಕು, ದೇವರ ಜ್ಞಾಪಕದಲ್ಲಿ, ದೇವರ ಹೃದಯದಲ್ಲಿ ನಾವು ಚಿರಕಾಲ ಇರುವಂತ ಭಕ್ತಿ ನಮ್ಮಲ್ಲಿ ಕಾಣಬೇಕು. ಆಮೇಲೆ ಮನುಷ್ಯರು ತೋರಿಸೋ ಭಕ್ತಿ ಅಲ್ಲ, ಯಾರೋ ಬಂಧುಗಳು ತೋರಿಸೋ ಭಕ್ತಿ ಅಲ್ಲ. ನಮ್ಮ ಭಕ್ತಿ ಯಾರ ಹೃದಯದಲ್ಲಿ ಸ್ಥಿರಪಡಬೇಕು, ದೇವರ ಹೃದಯದಲ್ಲಿ ಸ್ಥಿರಪಡಬೇಕು. ಆಮೇಲೆ ಇನ್ನೊಂದು ಹೇಳ್ತೀನಿ ನೋಡಿ, ಈ ಯೆಹೋಶುವನ ಹತ್ರ ಏನೈತಪ್ಪ ಅಂತ ಹೇಳಿದ್ರೆ ತ್ಯಾಗ ಪೂರ್ವಕವಾದ ಗುಣ ಐತೆ. ಏನೈತೆ? ತ್ಯಾಗ ಪೂರ್ವಕವಾದ ಗುಣ ಐತೆ. ಈ ಮೂರನೇ ಮಗನಾದ ಯೆಹೋಶುವ ದೇವರು ಈ ಇಸ್ರಾಯೇಲ್ ಪಡಿಸ್ಕೊಂಡು ಎಲ್ಲ ಕಾನಾನ್ ದೇಶಕ್ಕೆ ನಡೆಸಿದಾಗ, ಆ ಕಾನಾನ್ ದೇಶ ಎಲ್ಲ ನಿಮ್ ಕೈ ಕೊಟ್ಟಾಗ ಇವರಿಗೆ ಒಂದೊಂದು ಪ್ರಾಂತನೇ ಪಂಚು, ಆಸ್ತಿನ ಪಂಚು. 12 ಗೋತ್ರಗಳಲ್ಲ, 12 ಗೋತ್ರಗಳಾಗ ಈ ಒಂದು ಭಾಗ ಈ ಗೋತ್ರ ರೂಬೇನ್ ಗೋತ್ರ, ಈ ಒಂದು ಭಾಗ ಯೂದ ಗೋತ್ರ, ಈ ಒಂದು ಎಫ್ರಾಯೀಮ್ ಗೋತ್ರ. ಹಿಂಗ ನೀವ್ ಏನ್ ಮಾಡ್ಬೇಕು, ನೀವೆಲ್ಲ ಗೋತ್ರಗಳು ಪಂಚಬೇಕು. ಪಂಚಬೇಕಂದಾಗ ಈ ಯೆಹೋಶುವ ಏನ್ ಮಾಡ್ತಾನೆ ಗೊತ್ತಾ, ಅರೆ ಪಂಚಂತ ಹೇಳೋಣಲ್ಲ, ಪಂಚಂತ ಹೇಳಿದ್ರೆ ಯಾರಿಗೆ? ಯೆಹೋಶುವಗೆ. ಯೆಹೋಶುವ ಯಾರು? ಎಫ್ರಾಯೀಮ್ ಗೋತ್ರದವನು. ಫಸ್ಟ್ ಯೆಹೋಶುವ ತಗೊಂಡು ನನ್ನ ಭಾಗ ಏನೈತೆ ನಾನು ತಗೊಂಡು ಆಮೇಲೆ ಎಲ್ಲರಿಗೂ ಪಂಚಬೇಕು ಅನ್ನೋ ಒಂದು ರೀತಿಯಲ್ಲಿ ಪಂಚಿಲ್ಲ. ಇವಾಗ ನಮಗೆ ಇರುತ್ತೆ, ಒಂದು 10 ಮಂದಿ ಮಕ್ಕಳು ಇರ್ತಾರ, 10 ಮಂದಿ ಮಕ್ಕಳು ಇರ್ತಾರ. 10 ಮಂದಿ ಮಕ್ಕಳಿದ್ದಾಗ ನಮಗೊಂದು 20 ಎಕರೆ ಹೊಲ ಇದ್ದ, 20 ಎಕರೆ ಹೊಲ ಐತೆ. ಇವ್ರು ದೊಡ್ಡವರು, ಮನೆಗೆ ನಾವು ದೊಡ್ಡವರು ಇರ್ತೀವಿ ಅನ್ಕೋ, ನೀನೇ ದೊಡ್ಡವರು ಅನ್ಕೋ. ಇವರ ಆಸ್ತಿನ ನೀನ್ ಅಣ್ಣ ತಮ್ಮರಿಗೆ, 4 ತಂಗರಿಗೆ ಎಲ್ಲರಿಗೂ ಪಂಚಬೇಕು, ಸಮಾನವಾಗಿ ಪಂಚಬೇಕು. ಎಲ್ಲರಿಗೂ ಎಷ್ಟೆಷ್ಟು 2 ಎಕರೆ ಬರ್ತಾವ. ಆ ಒಂದು ಹೊಲ 1-2 ಎಕರೆ ಮಾಮೂಲಿ ಬಯಲು ಭೂಮಿ, ಇನ್ನೊಂದು 2 ಎಕರೆ ಇನ್ನೊಂದು 2 ಎಕರೆ ಒಳ್ಳೆ ಫಲ ಕೊಡುವಂತ ಭೂಮಿ, ನೀರಾವರಿ ಭೂಮಿ 1-2 ಎಕರೆ. ಇವೆಲ್ಲ ಗುಣಗಳು ಇರ್ತಾವ. ನೀನ್ ಏನ್ ಮಾಡ್ತೀವಿ, 2 ಎಕರೆ ಏನ್ ಮಾಡ್ತೀವಿ, ಫಸ್ಟ್ ನೀರಾವರಿ ಯಾವ್ದಿರ್ತದೋ, ಫಸ್ಟ್ ಯಾವ ದೇಶ ಬೆಳೆ ಬರ್ತದೋ ಅದನ್ನ ನಾವು ಇಟ್ಕೊಂಡು ಆಮೇಲೆ ಅಣ್ಣ ತಮ್ಮರಿಗೆಲ್ಲರಿಗೆ ನೀನ್ ಇತ್ತಾಗ ಪಂಚದ. ಅದೇ ನಾವು ಮಾಡೋದು. ಅವಾಗ ಎಲ್ಲರಿಗೂ ನೀರಾವರಿ ಕೊಟ್ಟು ನೀನೇನು ಬೈ ಗೊತ್ತಾಗ್ತೀಯಾ ಅಂದ್ರೆ ಆ ಗುಣ ಇಲ್ಲ ಇಲ್ಲಿ. ಯೆಹೋಶುವ ಏನ್ ಮಾಡ್ತಾನೆ ಗೊತ್ತಾ, ಎಲ್ಲರಿಗೂ ಪಂಚ್ತಾನೆ. ಆಮೇಲೆ ಎಲ್ಲರೂ ಮೇಲು ಕೋರ್ತಾರೆ, ನನಗಿನ ಉನ್ನತ ಸ್ಥಾನದಲ್ಲಿ ಇವ್ರು ಇರುವಂತ ಆಸೆ ಪಡ್ತಾರೆ. ಆಮೇಲೆ ಹಲ್ಲೆಲೂಯಾ. ನಾವು ಮಾಡೋ ಭಕ್ತಿ ಜೀವಿತ ಆಗ್ಲಿ, ನಾವು ಜೀವಿಸೋ ಪ್ರಾರ್ಥನೆ ಜೀವಿತ ಆಗಲಿ, ಇನ್ನೊಬ್ಬರು ಕೂಡ ಪ್ರಾರ್ಥನೆ ಜೀವಿತದಲ್ಲಿ ಮೇಲೆ ಬರಬೇಕು, ಇನ್ನೊಬ್ಬರು ಕೂಡ ಆತ್ಮೀಯ ಜೀವಿತದಲ್ಲಿ ಮೇಲೆ ಬರಬೇಕು, ನಮಗಿನ ಉನ್ನತ ಸ್ಥಾನದಲ್ಲಿ ಇವರು ಬರಬೇಕು ಅನ್ನೋ ಆಸೆ ನಮ್ಮಲ್ಲಿ ಇರಬೇಕು.
ನಾನೇ ಭಕ್ತಿ ಜೀವಿತದಲ್ಲಿ ಮೇಲೆ ಬರಬೇಕು, ನನ್ನ ಕುಟುಂಬನೇ ಮೇಲೆ ಇರಬೇಕು, ನಾವೇ ಭಕ್ತಿನಲ್ಲಿ ಅಭಿವೃದ್ಧಿ ಹೊಂದಬೇಕು. ಯಾರು ಏನಾದ್ರೂ ನನಗೆ ಚಿಂತೆ ಇಲ್ಲ ಅನ್ನೋ ತತ್ವ ನಮ್ಮಲ್ಲಿ ಇರಬಾರದು. ಅದ್ ಐತಂದ್ರೆ ನೀವು ಮಾಡ್ತಿರೋ ಭಕ್ತಿ ನಿಮ್ಮ ಹತ್ರನೇ ಇರ್ತದೆ, ಅದು ದೇವ್ರ ಹೃದಯದಲ್ಲಿ ಸೇರೋದಿಲ್ಲ. ದೇವ್ರ ಹೃದಯದಲ್ಲಿ ಮುದ್ರೆ ಹಾಕಿದ್ರೆ ನಿನ್ನ ಭಕ್ತಿ. ನೀವು ಅನ್ಕಂತೀರಿ ನಾನು ಮಾಡ್ತಿರೋ ಭಕ್ತಿ, ನಾನು ಮಾಡ್ತಿರೋ ಪ್ರಾರ್ಥನೆ ಜೀವಿತ, ನಾನು ಜೀವಿಸ್ತಿರೋ ದೇವ್ರ ಮಾಡ್ತಿರೋ ಭಕ್ತಿ ದೇವ್ರ ಸಮೇತ ಸೇರ್ತದೆ, ದೇವ್ರ ಹೃದಯದಲ್ಲಿ ಇರ್ತದೆ ಅಂತ ನಾವು ಅನ್ಕೊಂತೀವಿ. ಯಾಕಂದ್ರೆ ಇನ್ನೊಬ್ಬರು ಭಕ್ತಿನ ನಾವು ಮೇಲೆ ತರಬೇಕು, ಇನ್ನೊಬ್ಬರು ಕೂಡ ನಾವು ಹೆಂಗ ಹೇಳ್ತಿದ್ದೋ ಆ ಭಕ್ತಿನ ಅವ್ರು ಕೂಡ ನಾವು ನಡೆಸಬೇಕು ಅನ್ನೋ ಗುಣ ಇರಬೇಕು. ಅದು ದೇವ್ರ ಹೃದಯದಲ್ಲಿ ಚಿರಕಾಲವಾದ ಮುದ್ರೆ ಆಗುತ್ತೆ. ಏನು ಭಕ್ತಿ ಯಥಾರ್ಥ ಉಳ್ಳವನು, ಒಂದು ನಂಬಿಕಸ್ಥನ, ಒಂದು ತ್ಯಾಗ ಪೂರ್ವಕವಾದ ಭಕ್ತಿ ಮಾಡಬೇಕಂದ್ರೆ ನಾನು ಏನು ಭಕ್ತಿ ಮಾಡ್ತೇನೋ ಆ ಭಕ್ತಿ ನನ್ನ ಪಕ್ಕದಾಗಿದ್ದರೂ ಕೂಡ ಮಾಡಬಾರ್ದು. ಆಮೇಲೆ ಅಸೂಯೆ ಪಡಬಾರದು, ದ್ವೇಷ ಬಿಡಬಾರದು. ಅದು ಯಾರು ನೋಡಿದಂದ್ರೂ ಕೂಡ ಅಂತರಂಗ ಮನಸ್ಸಿನ ಎದುರಿಗಿನ ದೇವರು ನೋಡ್ತಿರ್ತಾನೆ, ಭಕ್ತಿನ ನೋಡ್ತಾನೆ. ಕೊಡದೆ ಆಗ್ತಾನ ನಮ್ಮ ಭಕ್ತಿನ. ನಾವು ಭಕ್ತಿ ಮಾಡೋದು ಕೂಡ ಅದು ಫಲಿಸೋದಿಲ್ಲ, ಸಾರವಂತವಾದ ಭಕ್ತಿ ಅಲ್ಲ ಅದು. ಅರ್ಥ ತ್ಯಾಗಪೂರ್ವಕವಾದ ಭಕ್ತಿ ಇರಬೇಕು. ಇನ್ನೊಬ್ಬರು ಪ್ರೋತ್ಸಾಹ ಮಾಡಬೇಕು, ಇನ್ನೊಬ್ಬರು ಲೈನ್ ತಗೊಂಡ್ಬರಬೇಕು, ಇನ್ನೊಬ್ಬರು ದೇವಸ್ಥಾನದಲ್ಲಿ ನಿಂದಿಸಬೇಕು. ಆಮೇಲೆ ಹಾಲೆಲೂಯಾ, ಆ ಭಕ್ತಿ ನಮ್ಮಲ್ಲಿ ಕಾಣಬೇಕು. ದೇವರ ಆ ಭಕ್ತಿ ನೋಡಿ, ಬಾ ನನ್ನ ಮಗಳಿಗೆ, ನನ್ನ ಮಗ ಎಂಥ ಒಂದು ತ್ಯಾಗಪೂರ್ವಕವಾದ ಭಕ್ತಿ ಐತೆ. ತಾನೊಬ್ಬರೇ ಬರ್ಬೇಕಂತ ಇಷ್ಟ ಇಲ್ಲ, ತಾನೊಬ್ಬರೇ ಬರ್ಬೇಕಂತ ಇಷ್ಟ ಇಲ್ಲ, ಇನ್ನ 4 ಜನ ನನ್ನ ಕಡೆ ತಿರ್ಸ್ಬೇಕು, ಇನ್ನ 4 ಜನ ನಾನು ಹೆಂಗ್ ಭಕ್ತಿ ಮಾಡ್ತೇನೋ ಆ ಭಕ್ತಿನಲ್ಲಿ ಇವ್ರು ಅಳಿಬೇಕು. ದೇವರ ಸನ್ನಿಧಿನಲ್ಲಿ ನಾನು ಏನ್ ಆನಂದಿಸ್ತೀವಿ ಆನಂದ ಇವ್ರೇ ಅನುಭವಿಸ್ಬೇಕು. ಆ ಯಥಾರ್ಥವಾದ ಮನಸ್ಸು ದೇವರ ಹೃದಯದಲ್ಲಿ ಚಿರಕಾಲವಾದ ಮುದ್ರೆ ಆಗುತ್ತೆ. ಆಮೇಲೆ ಹಾಲೆಲೂಯಾ. ಯಾವ ರೀತಿ ಭಕ್ತಿ ಮಾಡ್ತಿದ್ವಿ ನಾವು? ಯೋಶಿಯಲ್ಲಿರುವಂತ ತ್ಯಾಗಪೂರ್ವಕವಾದ ಭಕ್ತಿ ನಮ್ಮಲ್ಲಿ ಐತಾ? ಇಲ್ಲ ನಾನೇ ಬರಬೇಕು, ನಾನೇ ಬರಬೇಕು, ನಾನೇ ಭಕ್ತಿ ಕಾಣಬೇಕು, ನಾನೇ ಭಕ್ತಿನಲ್ಲಿ ಇರಬೇಕು ಅನ್ನೋ ಆ ಸ್ವಾರ್ಥಪೂರ್ವಕವಾದ ಭಕ್ತಿ ನಮ್ಮಲ್ಲಿ ಐತಾ? ಯಾಕಂದ್ರೆ ಭಾರಿ ಮಂದಿಗೆ ಇರ್ತದೆ ಮತ್ತು ಇನ್ನೊಬ್ಬರು ಭಕ್ತಿ ಇರ್ತಂದ್ರೆ ಸಹಿಸಕ್ ಆಗದಿರುವಂತ ಭಕ್ತಿ ಇರ್ತದೆ. ನಾನು ಕೂಡ ನೋಡಿದ್ವಿ. ನಾವು ಭವಿಷ್ಯಕ್ಕೆ ಹೋದಾಗ ಎಷ್ಟು ಮಂದಿನ ನೋಡಿಲ್ಲ. ಹಿಂಗ ನಾವು ಪ್ರಾರ್ಥನೆ ಮಾಡ್ತಿರ್ತೀವ, ಒಂದು ಒಳ್ಳೆ ಪ್ರಾರ್ಥನೆಗಿರುವಾಗ ಎರಡು ಪಾಸ್ ಮುಖ್ಯಂದ್ರೆ ಅದು ನಾವು ಬಾಕಿ ಗೊತ್ತಿದ್ರೆ ಟಕ್ ಅಂತ ಹೇಳ್ತೀವಲ್ಲ, ಪಕ್ಕಗಿರೋದು ಅದು ಅಸಹ್ಯ. ಏನ್ ಹೇಳೋದು, ನಾವಿರ್ಬೇಕಲ್ಲ. ಆ ಮನಸ್ತತ್ವ ನಾನು ಹತ್ತಿರದಿಂದ ನೋಡಿ ನಾನು ಅದು ಇರಬಾರ್ದು. ಅದಿದ್ದು ನೀನು ಎಷ್ಟು ಪಾಸು ಪ್ರಾರ್ಥನೆ ಮಾಡಿ, ಅದಿದ್ದು ನೀನು ಎಷ್ಟು ದೇವರಲ್ಲಿ ನೀನು ಕಳ್ಬೇಕಂತ ಎಷ್ಟು ರಾತ್ರಿಗಳು ಎತ್ತು ಹಗಲು ರಾತ್ರಿ ಭಕ್ತಿ ಮಾಡಿದ್ರು ಕೂಡ ಆ ಭಕ್ತಿ ನಿನ್ನ ಹತ್ರನೇ ಇರ್ತದೆ. ದೇವ್ರ ಹೃದಯಕ್ಕೆ ಸೇರೋದಿಲ್ಲ ಅದು. ದೇವ್ರ ಹೃದಯಕ್ಕೆ ಸೇರಬೇಕಂದ್ರೆ ತ್ಯಾಗ ಪೂರ್ವಕವಾದ ಭಕ್ತಿ ಇರುವುದು. ಆಮೇಲೆ ಹಾಲೆಲೂಯಾ. 4 ಜನನ ನಮ್ ಸಮಾನವಾಗಿ ನಡೆಸ್ಕೊಂಡು ಹೋಗುವಂತ ತತ್ವ ಇರಬೇಕು. ಆಮೇಲೆ ಆ ಮನಸ್ಸು ನಮ್ಮಲ್ಲಿ ಇರಬೇಕು. ಅದನ್ನ ನೋಡಿ, ಆ ಭಕ್ತಿನ ನೋಡಿ, ಶಬಾಷ್, ನಿನ್ನ ಮನಸ್ಸನ್ನ ನೋಡಿ, ನಿನ್ನ ಭಕ್ತಿನ ನೋಡಿನಿ, ತ್ಯಾಗಪೂರ್ವಕವಾದ ಭಕ್ತಿನ ನೋಡಿನಿ, ನಿನ್ನ ಭಕ್ತಿ ನನ್ನ ಹೃದಯದಲ್ಲಿ ಚಿರಕಾಲವಾಗಿ ನಿಲ್ಲುತ್ತದೆ. ನಿನ್ನ ಸಂತಾನ ಸಮೃದ್ಧಿಯಾಗಿ ನಾನು ಆಶೀರ್ವದಿಸಿ ಕಾಪಾಡ್ತೀನಿ ಅಂತ. ಆಮೇಲೆ ಲಾಸ್ಟ್ ಏನ್ ಗೊತ್ತಾ? ಯೆಹೋಶುವ ಯಾರು ಮಗ? 100 ಕುಮಾರನಾದ ಯೆಹೋಶುವ ಅಂತ ಐತೆ. ಹೌದಾ? 100 ಕುಮಾರನಾದ ಯೆಹೋಶುವ. 100 ಅಂದ್ರೆ ಏನಂದ್ರೆ ಮೀನು. ಏನ ಮೀನು? ಈ ಮೀನಿಗಿರೋ ತತ್ವ ಏನಪ್ಪಾ ಅಂದ್ರೆ, ಎಂತ ಪ್ರಭಾವ ಬರಲಿ ಈ ಮೀನು ಅದಕ್ಕೆ ಎದುರಿರುತ್ತೆ. ಏನ್ ಮಾಡುತ್ತೆ? ಎದುರು ಈಜುತ್ತದೆ. ನೋಡ್ರಿ ಆ ಮೀನ್ನ, ಈ ವಿಡಿಯೋ ನೋಡ್ರಿ. ನೀರು ಹಿಂಗ್ ಆಡಿದ ಫ್ಲೋ ಆಗ್ತಿರ್ತಾವಲ್ಲ, ಆ ಫ್ಲೋ ಆಗ ನೀರ್ನ ಕೂಡ ಈ ಮೀನು ಎದುರಿಸ್ತದೆ. ಆ ತತ್ವ ಯಾವ ತರ ಇರ್ತದೆ ಗೊತ್ತಾ? ಮೀನಾಗ ಇರ್ತದೆ. ಪ್ರಳಯಗಳಿಗೆ ಬಿಲ್ಡಿಂಗ್ ಬಿದ್ದವ, ಬಿಲ್ಡಿಂಗ್ ಒಳಗೊಂಡವ. ಹೌದಾ? ಆದ್ರೆ ಮೀನು ಅದನ್ನ ಎದುರಿರುತ್ತದೆ. ಆಮೇಲೆ ಯೆಹೋಶುವನಿರುವಂತ ಗುಣ ಏನಪ್ಪಾ ಅಂತ ಹೇಳಿದ್ರೆ, ಯೆಹೋಶುವನ ಮೋಶೆ ಈ ಗುಡ್ಡದಲ್ಲಿ ಇಲ್ಲೇ ಇರಪ್ಪ ಅಂತ ಹೇಳಿ ಗುಡ್ಡ ಮೇಲೆ ಹೋದಾಗ ಅಷ್ಟು ಭಯಂಕರವಾದ ಪಾಪ ಅಲ್ಲಿ ನಡೀತಿದ್ರು ಕೂಡ ಆ ಭಯಂಕರವಾದ ಆಕರ್ಷಣೆ ಏನಿದು, ಈ ಭಯಂಕರವಾದ ಪಾಪ ಐತಂತ ಹೇಳಿ
ಆ ಪಾಪಕ್ಕೆ ಒಳಗಾಗಿ, ಆಕರ್ಷಣೆ ಒಳಗಾಗಿ ಹೋಗಿಲ್ಲ. ಏನ್ ನಡಕದಂದ್ರೂ ನೋಡಕ್ ಹೋಗಿಲ್ಲ. ಇದಕ್ಕಂದ್ರೆ ಆ ಲೋಕ ನನಗೆ ಬೇಡ, ಆ ಪಾಪ ಜೀವಿತ ನನಗೆ ಬೇಡ. ನನ್ನ ಸನ್ನಿಧಿಯಲ್ಲಿ ದೇವರು ಏನಂತ ಹೇಳ, ನನ್ನ ಸೇವಕ ಏನಂತ ಹೇಳ, ಅಲ್ಲಿ ನಾನು ನಂಬಿಕಸ್ಥನಾಗಿ ಇರಬೇಕು. ಈ ಪಾಪ ನಾನು ಜಯಿಸ್ಬೇಕು. ಆಮೇನ್, ಹಾಲೆಲೂಯಾ. ಪಾಪ ಆಕರ್ಷಿಸತಕ್ಕಂತೆ ಭಯಂಕರವಾದ ಪಾಪ, ಆ ಸೌಂಡು, ಪಾಪದ ಅವರ ಆಕರ್ಷಣೆ ಅದು ಹೇಗಾಗುತ್ತೆ. ಆದ್ರೂ ಕೂಡ ಯೆಹೋಶುವ ಏನ್ ಮಾಡ್ತಾನ, ಅದಕ್ಕ ಆಕರ್ಷಣೆಗೆ ಒಳಗಾಗಿಲ್ಲ. ಆಮೇನ್. ಎದಕ್ಕಪ್ಪ, ಏನೈತೆ ಯೆಹೋಶುವ ಹತ್ರ ಏನೈತೆ, ಒಳಗಾಗಣ. ನೋಡ್ರಿ, ವಿಮೋಚನ ಕಾಂಡ 33ನೇ ಅಧ್ಯಾಯ 11ನೇ ವಚನ. ಮನುಷ್ಯರೊಡನೆ ಒಬ್ಬನು, ಮನುಷ್ಯರೊಳಗೆ ಒಬ್ಬನು ತನ್ನ ಸ್ನೇಹಿತನೊಡನೆ ಹೇಗೆ ಮಾತಾಡುವನು, ಹಾಗೆಯೇ ಯೆಹೋವನು ಮೋಶೆಯ ಸಂಗಡ ಮುಖಾಮುಖಿಯಾಗಿ ಮಾತಾಡುತ್ತಿದ್ದನು. ತರುವಾಯ ಮೋಶೆ ಪಾಳೆಯಕ್ಕೆ ತಿರುಗಿ ಬರುವನು. ಮೋಶೆ ಪಾಳೆಯಕ್ಕೆ ಏನ್ ಮಾಡ್ತಾನ, ಮತ್ತೆ ತಿರುಗಿ ಬರ್ತಾನ. ಮ್ಯಾಲ ಮುಖಾಮುಖಿ ದೇವ್ರ ಮಾತಾಡಿ ತಿರುಗಿ ಬರ್ತಾನ. ಆದರೆ ನೂನನ ಮಗನಾದ ಯೆಹೋಶುವನೆಂಬ ಹೆಸರುಳ್ಳ ಯೌವನಸ್ಥನಾದ ಹೆಸರುಳ್ಳ ಯೌವನಸ್ಥನು ಆ ಡೇರೆಯಲ್ಲಿಯೇ ಇದ್ದನು. ಅದರ ಬಳಿಯಿಂದ ಹೋಗಲೇ ಇಲ್ಲ. ಅಲ್ಲೇ ಹೋಗೋಣ. ಮೋಶೆ ಬರೋವರೆಗೆ ಯೆಹೋಶುವ ಅಲ್ಲೇ ಅದನ, ಆಯ್ತಾನೆ ಅದನ. ಆದ್ರೆ ಬಾರಿ ಯಾವ ವಯಸ್ಸಿನಾಗ ಅದನ, ಯೌವನಸ್ಥನು, ಯೌವನ ವಯಸ್ಸಾಗ ಅದನ. ಪಾಪ ಅಲ್ಲಿ ಆಕರ್ಷಿಸತಕ್ಕಂತೆ, ಪಾಪ ಅಲ್ಲಿ ಎಲಾಗತ್ತೆ. ದೇವರ ಸನ್ನಿಧಿನಲ್ಲಿ ಆ ಸನ್ನಿಧಿನ ಬಿಟ್ಟು ದಾಟಿ ಹೋಗಿಲ್ಲ. ಆ ಪಾಪನ ಜಯಿಸುವಂತ ಆ ಭಕ್ತಿ, ಆ ಯೌವನಸ್ಸಿನ ಆಕರ್ಷಣೆ ಇರ್ತದ ಇಲ್ಲ, ಯೌವನಸ್ಸಿನಲ್ಲ. ಅಂದ್ರೆ ಅಷ್ಟೆಲ್ಲ ಪ್ರಪಂಚದಲ್ಲಿ ಎಗುರ್ತದಾರ, ಕುಣಿತದಾರ, ಆ ಪಾಪದಲ್ಲಿ ಬಿದ್ದು ಏನೋ ತಾಂಡ ಆಡ್ತದಾರ. ಎಲ್ಲ ಏನಂದ್ರೆ ಗೊತ್ತಾ, ಈ ವಯಸ್ಸಿನಲ್ಲಿ ಮಾಡಿಲ್ಲ ಅಂದ್ರೆ ಇನ್ಯಾವ ವಯಸ್ಸಿನಾಗ ಮಾಡ್ತಿ, ವಯಸ್ಸೆಲ್ಲ ಆದ್ಮೇಲೆ ಮಾಡತ್ತೀಯ. ಭಕ್ತಿ ಕೂಡ ಇವಾಗ ಮಾಡ್ಬಾರ್ದು, ಮುದುಕರಾಗ್ನೂ ಮಾಡ್ಬೋದು. ಯೌವನ ವಯಸ್ಸಿನಾಗ ಅದಕ್ಕೆ ಭಕ್ತಿ ಮಾಡ್ತೀನಿ ನೀನು. ಯಾವ ವಯಸ್ಸಿನಾಗ ಏನು ಮಾಡಬೇಕು ಅದೇ ಮಾಡಬಹುದು. ಇವಾಗ ಎಂಜಾಯ್ ಮಾಡಬಹುದು. ಲೋಕ ಆಕರ್ಷಿಸುತ್ತದೆ ನಮ್ಮನ್ನ, ಅರ್ಧೈತಾ. ಆದ್ರೆ ಲೋಕಕ್ಕೆ ನಾವು ಹೆಂಗೂ ಹೋಗು, ಎದುರಿರಬೇಕು. ಆಮೇಲೆ ನಮ್ಮ ಭಕ್ತಿ ಜೀವಿತ ನಾವೇನು ಮಾಡ್ಬೇಕು, ಕಾಪಾಡ್ಕೋಬೇಕು. ಆ ಭಕ್ತಿ ಜೀವಿತನ ಯೌವನಸ್ಸನಾದ ಆ ಭಕ್ತಿ, ಆ ಒಂದು ಭಕ್ತಿ ಯಾವ ಪಾಪಕ್ಕೆ ಹೋಗಲಾರ್ದು ದೇವ್ರ ಸರಿ ನಾನು ಇರಬೇಕಪ್ಪ, ನನ್ನ ಯೌವನ ಜೀವಿತ ನಾನು ಕೆಡಿಸ್ಕೋಬಾರ್ದು, ನನ್ನ ಭಕ್ತಿ ಜೀವಿತ ನಾನು ಕೆಡಿಸ್ಕೋಬಾರ್ದು, ನನ್ನ ದೇವ್ರ ವಿರುದ್ಧವಾಗಿ ನಾನು ನಡಿಬಾರದು ಅನ್ನೋ ಒಂದು ಭಕ್ತಿ ಜೀವಿತ ದೇವರು ಹೃದಯದಲ್ಲಿ ಏನಾಗಿದೆ, ಒಂದು ಸ್ಥಿರವಾದ ಮುದ್ರೆಯಾಗಿ ಹೇಳುತ್ತೆ. ಆಮೇಲೆ ಹಾಲೆಲೂಯಾ. ಅದೇ ರೀತಿಯಲ್ಲಿ ಒಂದು ಮಾತು ಹೇಳ್ತಾನ, ಇರಮೇಲೆ ಒಂದು ಎರಡು ಒಂದು ಮಾತು ಹೇಳ್ತಾನೆ ನೋಡ್ರಿ. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನೀನು ಹೋಗಿ ಯೆರೂಸಲೇಮಿನ ಕಿವಿಗೆ ಮುಟ್ಟುವಂತೆ ಈ ಮಾತುಗಳನ್ನು ಸಾರು. ಯೆಹೋವನು ಹೀಗೆನ್ನುತ್ತಾನೆ, ನೀನು ಯೌವನದಲ್ಲಿ ನನ್ನ ಮೇಲೆ ಇಟ್ಟಿದ್ದ ಪ್ರೀತಿಯನ್ನು ವಿವಾಹ ಕಾಲದ ನಿನ್ನ ಪ್ರೇಮವನ್ನು ಬೀಜ ಬಿತ್ತಿಯೇ ಇಲ್ಲದ ಅರಣ್ಯದಲ್ಲಿ ನೀನು ನನ್ನನ್ನು ಹಿಂಬಾಲಿಸಿದ ನಿನ್ನ ಪಾತಿವ್ರತ್ಯವನ್ನು ನಿನ್ನ ಹಿತಕ್ಕಾಗಿ ಜ್ಞಾಪಕದಲ್ಲಿಟ್ಟಿದ್ದೇನೆ. ನಿನ್ನ ಹಿತಕ್ಕಾಗಿ ನಾನು ಜ್ಞಾಪಕದಲ್ಲಿಟ್ಟಿನಿ. ಯಾವಾಗಲೂ ಯೌವನ ಕಾಲದಲ್ಲಿ, ಆಮೇಲೆ ಯೌವನ ಕಾಲದಲ್ಲಿ ಮಾಡಿರುವಂತ ಭಕ್ತಿ ನನ್ನ ಜ್ಞಾಪಕದಲ್ಲಿ ಇಟ್ಕೊಂಡಿನಿ ಅಂತ ಹೇಳ್ತಾನೆ ದೇವರು. ಆಮೇಲೆ ಸ್ಯಾಮ್ಸನ್ ಕೂಡ ಅದೇ ಹೇಳ್ತಾನ. ಸ್ಯಾಮ್ಸನ್ ಗೊತ್ತಾ, ಸ್ಯಾಮ್ಸನ್ ವ್ಯಕ್ತಿ ದೇವರು ಹೇಳ್ತಾನೆ, ಸ್ಯಾಮ್ಸನ್ ಅಯ್ಯ ನನ್ನ ಯೌವನ ಭಕ್ತಿ ಜೀವಿತನ ನೆನೆಸ್ಕೋ ಅಂತ ಹೇಳಿದ್ರೆ ದೇವರು ಹೇಳ್ತಾನೆ, ಏನ್ ನೆನೆಸ್ಕೋಬೇಕು, ಏನೈತಿ ನೀನ ನೆನೆಸ್ಕೊಳಕ? ತಿಮ್ಮನ ಅನ್ನೋ ಪ್ರಾಂತಕ್ಕೆ ಹೋಗಿ ಅಲ್ಲಿ ಒಂದು ಹುಡುಗಿನ ಅಫೇರ್ ಮಾಡಿ, ಗಾಜಾನ ಪ್ರಾಂತಕ್ಕೆ ಹೋಗಿ ಅಲ್ಲಿ ಒಂದು ಹುಡುಗಿನ ಅಫೇರ್ ಇಟ್ಕೊಂಡು, ಶಿನ್ನಾಳ ಪ್ರಾಂತಕ್ಕೆ ಹೋಗಿ ಅಲ್ಲಿ ಕೂಡ
ಸ್ಯಾಮ್ಸನ್ ಎಲ್ಲಿ ಹೋದಲ್ಲಿ ಒಂದು ಅಫೇರ್ ಇಟ್ಕೊಂಡು ಅವರ ಕಾಲವೆಲ್ಲ ಪಾಪ ಜೀವಿತದಲ್ಲಿ ನಡೆದನ. ಹೆಂಗ ನಡೆದನ? ಪಾಪ ಜೀವಿತದಲ್ಲಿ ನಡೆದನ. ನೆನೆಸ್ಕೋ, ನಿನ್ನ ಭಕ್ತಿನ ನೆನೆಸ್ಕೋಬೇಕಂದ್ರೆ ಏನೈತಿ ನಿನ್ನ ಹತ್ರ? ಏನೈತಿ ನಿನ್ನ ಹತ್ರ ನೆನೆಸ್ಕೊಂಡಾಗ? ಸ್ಯಾಮ್ಸನ್ಗಿನ ಸೆಲ್ ಫೋನ್ ಇದ್ದಿದ್ರೆ ಆ ಕಾಲದಾಗ, ಫೀಟ್ ಆಗ್ತಾ ನಿಂತಿದ್ರೆ ಹೆಂಗಿರ್ತಿದ್ದೆ? ಕಂಟಿನ್ಯೂಸ್ ಬೆಡ್ಶೀಟ್ ಹತ್ಕೊಂಡು ಮಾತಾಡೋದೇ. ಇವಾಗ ಭಾರಿ ಅವನಸ್ರು ಮಾಡ್ತಿರೋದೇನು ಹೇಳು? ಅದೇ ಭಾರಿ ಅವನಸ್ರು ಮಾಡ್ತಿರೋದೇನು? ಅದೇ ಫೋನ್ ಹಿಡ್ಕೊಳೋದು, ನಾನ್ ಸ್ಟಾಪ್ ಮಾತಾಡೋದು, ಮತ್ತೆ ಚರ್ಚಿಗೆ ಬರೋದು, ಆರಾಧಿಸೋದು. ಆ ಕಡೆ ಫೋನು, ಈ ಕಡೆ ದೇವರು. ರಾತ್ರಿ ಎಲ್ಲ ಟಿಕ್ ಟಾಕು, ರೀಲ್ಸು, ಚತ್ತ ಚದಾರ ಎಲ್ಲ ನೋಡಿ ಲೋಕನೆಲ್ಲ ತುಂಬಿಸ್ಕೊಂಡು ಇಲ್ಲಿ ಬಂದು ಅಲ್ಲೆಲ್ಲೂ ಎಷ್ಟು ಸಿಂಹ ಹಿಮ. ಏನ್ ನೆನ್ಸ್ಕೊಂತ ದೇವರು? ನಿನ್ನ ಭಕ್ತಿನ ದೇವ್ರ ಹೃದಯದಲ್ಲಿ ಒಂದು ಚಿರಕಾಲವಾದ ಮುದ್ರೆ ಐತಾ? ಏನಂತ ಗೊತ್ತಾ? ನಿನ್ನ ಯೌವನ ಭಕ್ತಿ ನನ್ನ ಜ್ಞಾಪಕದಲ್ಲಿ ಐತ ಅಂತ ಹೇಳ್ದ. ಆಮೇನ್. ಐತಾ? ನಮ್ಮ ಭಕ್ತಿ ಜೀವಿತ ದೇವರ ಜ್ಞಾಪಕದಲ್ಲಿ ಐತಾ? ನಾನು ಈ ಶಾರ್ಟ್ ಫಿಲ್ಮ್ ತೆಗೆದಾಗ, ಈ ಪಾರ್ಕ್ ಹೋಗಿ ಫಿಲ್ಮ್ ಒಂದು ಶೂಟ್ ಮಾಡೋದು ಅಂತೇಳಿ ಪಾರ್ಕ್ ತರ ಹೋದಾಗ, ಜೀಸಸ್ ಶಾರ್ಟ್ ಫಿಲ್ಮ್ ತೆಗೆದಾಗ ಅಲ್ಲಿ ಹೋಗಿ ಕಾಲಿಟ್ಟಾಗ ಅಲ್ಲಿ ಯೌವನಸ್ಥರು ಇಲ್ಲೊಂದು ಬ್ಯಾಚ್ ಇಬ್ರು, ಅಲ್ಲೊಂದು ಬ್ಯಾಚ್ ಇಬ್ರು, ಅಲ್ಲೊಂದು ಬ್ಯಾಚ್ ಇಬ್ರು ಪಾರ್ಕ್ನಾಗ. ಅರೆ ನನ್ನ ನೋಡಿ ಎಷ್ಟು ಬಾಧ ಅನಿಸ್ತಂದ್ರೆ, ಅರೆ ಚಿಕ್ಕ ಹುಡುಗರಲ್ಲ, ಸ್ಕೂಲ್ ಹೋಗೋ ಹುಡುಗರು, ಇವಾಗಿನ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಓದೋ ಹುಡುಗರು ಏನ್ ಮಾಡ್ತಾರೆ ಗೊತ್ತಾ? ಹೋಗಿ ಗರ್ಲ್ ಫ್ರೆಂಡ್ಸ್ ನ ಬಾಯ್ ಫ್ರೆಂಡ್ಸ್ ನ ಹಾಕೊಂಡು ಕುತ್ಕೊಂಡರು ಪಾರ್ಕ್. ಇಲ್ಲಿ ಏನು ಭಕ್ತಿ ಕಾಣಾಗತ್ತೆ? ಹೆಂಗೈತೆ ನಮ್ ಜೀವಿತ? ಯೌವನ ಜೀವಿತ ಹೆಂಗೈತೆ? ಯಾರಾದ್ರು ಪಾರ್ಕ್ ಹೋಗೋಣ ಬಾ, ಏನಿಲ್ಲ ಅಲ್ಲಿ ಹೋಗೋಣ ಬಾ ಅಂತ ಹೇಳಿ ಕರೆದ್ರೆ ಏನನ್ಬೇಕು ನೀವು? ಬರೋದಿಲ್ಲ. ಎಲ್ಲಿ ಹೋಗ್ತೀವಿ ನಾವು? ಚರ್ಚಿಗೆ ಹೋಗ್ತೀವಿ ನಾವು. ಆಮೇನ್. ಹಾಲೆಲೂಯಾ. ಎಲ್ಲಿ ಹೋಗ್ತೀವಿ ಅನ್ಬೇಕು? ಚರ್ಚಿಗೆ ಹೋಗ್ತೀವಿ. ಪಾರ್ಕ್ ನಲ್ಲಿ ಬೇಸಿರ್ತದ ಬಾ, ಆಡ್ಬೋದು, ತಿನ್ಬೋದು, ಮಾಡ್ಬೋದು. ಕಲಿತಾರ ಅವ್ರೇನಂತಿ? ಬರೋದಿಲ್ಲ. ನಾವು ಚರ್ಚಿಗೆ ಹೋಗ್ತೀವಿ. ಆಮೇನ್. ನಿನ್ನ ಯೌವನ ಭಕ್ತಿ ದೇವರ ಸನ್ನಿಧಿನಲ್ಲಿ ಯಥಾರ್ಥವಾಗಿದ್ದಾಗ ಆ ಭಕ್ತಿ ದೇವರ ಹೃದಯದಲ್ಲಿ ಚಿರಕಾಲವಾಗಿ ಸ್ಥಿರಪಡುತ್ತದೆ. ಆಮೇನ್. ಹಾಲೆಲೂಯಾ. ಸಿನಿಮಾಗೋಣ ಬಾ ಅಂತ ಹೇಳ್ತಾರ. ಸಿನಿಮಾಗೋಣ ಬಾ, ಒಳ್ಳೆ ಹೀರೋ ಬಿಟ್ಟಣ, ಒಳ್ಳೆ ಹೀರೋ ಸಿನಿಮಾ ಇದೆ. ನೀವೇನ್ ಅನ್ಬೇಕಲ್ಲ? ನಮ್ಗೆ ಹೀರೋ ಯಾರು? ಏಸಯ್ಯನೇ ನಮ್ಮ ಹೀರೋ. ಆಮೇನ್. ಯಾರು ಹೀರೋ ನಮಗೆ? ಆಮೇನ್. ಹೇಳ್ಬೇಕು ಅವರಿಗೆ, ನಾವು ಫಿಲಿಮ್ಗೆ ಬರೋದಿಲ್ಲ. ನಮ್ಗೆ ಫಿಲಿಮು ಎಲ್ಲ ಚರ್ಚೆ. ಆಮೇನ್. ಪಾರ್ಕು ಚರ್ಚೆ. ನಮ್ಮ ಹೀರೋ ಏಸಯ್ಯ. ಆಮೇನ್. ಆ ರೀತಿಯಾಗಿ ನೀನು ಭಕ್ತಿ ಮಾಡಿದ್ರೆ, ಆ ರೀತಿಯಾಗಿ ನೀನು ಯೌವನ ಜೀವಿತನ ನೀನು ಕಾಪಾಡಿಕೊಂಡ್ರೆ, ಆ ಭಕ್ತಿ ಜೀವಿತನ, ಆ ಯೌವನ ಭಕ್ತಿ ಜೀವಿತನ ನೋಡಿ ನಿನ್ನ ಭಕ್ತಿ ದೇವರ ಹೃದಯದಲ್ಲಿ ಚಿರಕಾಲವಾಗಿ ಸ್ಥಿರಪಡುತ್ತದೆ. ಆಮೇನ್. ಆ ಭಕ್ತಿನ ನೋಡಿ ನಿನ್ನ ಮಕ್ಕಳನ್ನ 1000 ವರ್ಷ ದೇವ್ರು ಆಶೀರ್ವದಿಸ್ತೀನಿ, ಕಾಪಾಡ್ತಾನ. ಯಾವ್ದಾದ್ರು ಒಂದು ಪ್ರಾಬ್ಲಮ್ ನಲ್ಲಿ ನಿನ್ ಮಕ್ಕಳು ಅದಾರಂದ್ರೆ, ನಿನ್ನ ಬಂಧುಗಳಾಗ್ಲಿ, ನಿನ್ನ ಸ್ನೇಹಿತರಾಗ್ಲಿ, ನಿನ್ನ ಅಕ್ಕಪಕ್ಕದವರಾಗ್ಲಿ, ನಿನ್ನ ಮಕ್ಕಳು ಇಳಿಸ್ಕೊಂಡಾದ್ರೂ ಕೂಡ ದೇವರು ಇಳಿದು ಬಂದು ಮತ್ತೆ ನಿನ್ನ ಮಕ್ಕಳು ಕರುಣಿಸ್ತಾನೆ. ಆಮೇನ್. ಹಾಲೆಲೂಯಾ. ಯಾಕಂದ್ರೆ ನೀನು ಮಾಡಿರುವಂತ ಭಕ್ತಿ ದೇವರ ಹೃದಯದಲ್ಲಿ ಒಂದು ಚಿರಕಾಲದ ಸ್ಥಾನವಾಗಿ ಐತೆ ಅಲ್ಲ, ಆ ಭಕ್ತಿನ ನೋಡಿ ನಿನ್ನ ಮಕ್ಕಳು ಕಾಪಾಡ್ತಾನೆ. ಅದಕ್ಕೆ ಮೊದಲಿಗೆ ಹೇಳಿದೆ, ನೀನ್ ಏನೋ ಸಂಪಾದಿಸಿ ನೀನ್ ಏನು ಕೊಟ್ಟು ಕೂಡ ಆ ಮಕ್ಕಳು ಕಾಪಾಡ್ಕೊಂತಾರೋ ಅದನ್ನ ನಾಶ ಮಾಡ್ಕೊಂತಾರೋ ಗೊತ್ತಿಲ್ಲ. ಆದ್ರೆ ನಿನ್ನ ಭಕ್ತಿ ನಿನ್ನ ಮಕ್ಕಳಿಗೆ ಒಂದು ಕವಚ ಆಗಿರ್ತದೆ. ಆಮೇನ್. ನಿನ್ನ ಭಕ್ತಿ ನಿನ್ನ ಮಕ್ಕಳಿಗೆ, ನಿನ್ನ ಸಂತಾನಕ ಒಂದು ಪ್ರೊಟೆಕ್ಷನ್ ಆಗಿರ್ತದೆ. ಆಮೇನ್. ಅದು ಇರಬೇಕು. ಒಬ್ಬ ದೈವ ಸೇವಕನು ಕೂಡ ಒಳ್ಳೆ ಫುಲ್ಲು ಹ್ಯಾಂಡ್ಸಮ್ ಬಾಯ್ ದೈವ ಸೇವಕನು. ಆ ಸೇವಕನ್ ನೋಡಿ ಎಷ್ಟೋ ಜನ ಹುಡುಗ ಲೆಟರ್ ಬರ್ತಿದ್ರಂತ, ಲವ್ ಲೆಟರ್ ಬರ್ತಿದ್ರಂತ.
ಬರೋದು ನನ್ನ ಮದುವೆ ಮಾಡ್ಕೋಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತ ಎಲ್ಲ ಕೇಳ್ತಿದ್ರೆ ಆ ವ್ಯಕ್ತಿ ಯಾವ್ದಕ್ಕೂ ರೆಸ್ಪಾನ್ಸ್ ಮಾಡ್ತಿದ್ದಿಲ್ಲ ಅಂತ. ಆ ವ್ಯಕ್ತಿ ಅಂತಿದ್ದಂತ, ಯಾಕ ಅಂತ ಹೇಳಿದ್ರೆ ನನ್ನ ಈ ಯೌವನ, ಈ ಭಕ್ತಿ ಜೀವಿತ ದೇವಾ ನಿನ್ನ ಸನ್ನಿಧಿ ನಡೀತಿದ್ದೀನಿ, ನಿನ್ನ ಚಿತ್ತ ಏನಾಯ್ತು, ತಂದೆ ತಾಯಿಗಳ ಚಿತ್ತ ಏನಾಯ್ತು, ಅದೇ ನನ್ನ ಜೀವನದಲ್ಲಿ ನೆರವೇರಬೇಕು. ಆಮೇನ್, ಹಲ್ಲೆಲೂಯಾ. ಅರ್ಥ ಆಯ್ತಾ? ಕಾಲೇಜುಗಳು ಹೋಗ್ತಿರ್ತೀರಿ, ಸ್ಕೂಲ್ಗಳು ಹೋಗ್ತಿರ್ತೀರಿ, ಆಕರ್ಷಣೆ ಇರ್ತದೆ, ಎಳಿತಿರ್ತಾರ ಲೋಕ. ನೀನೇನನ್ಬೇಕು ಹೇಳು? ನನ್ನ ಯಥಾರ್ಥವಾದ ಭಕ್ತಿ ಜೀವಿತ ನಾನು ಕಾಪಾಡ್ಕೋಬೇಕು. ನನ್ನ ಭಕ್ತಿ ಜೀವಿತ ದೇವರ ಹೃದಯದಲ್ಲಿ ಸ್ಥಿರ ಕಾಲವಾಗಿ ಒಂದು ಮುದ್ರೆ ಆಗಿರಬೇಕು. ಆಮೇಲೆ ನನ್ನ ಮದುವೆ, ನನ್ನ ಭವಿಷ್ಯತ್ತು ಎಲ್ಲ ನನ್ನ ತಂದೆ ತಾಯಿ ಕೈಗೈತಿ, ನನ್ನ ದೇವರ ಕೈಗೈತಿ. ನನ್ನ ದೇವರ ಚಿತ್ತನೇ ನನ್ನ ಜೀವಿತದಲ್ಲಿ ನೆರವೇರಬೇಕು. ಆಮೇನ್, ಹಲ್ಲೆಲೂಯಾ. ಆ ಭಕ್ತಿ ಜೀವಿತನ, ಆ ಯೌವನ ಭಕ್ತಿ ಜೀವಿತನ ದೇವರು ನೋಡಿ, ನಿನ್ನ ಭಕ್ತಿ ದೇವರ ಹೃದಯದಲ್ಲಿ ಚಿರಕಾಲವಾಗಿರ್ತದೆ. ಆಮೇನ್, ಹಲ್ಲೆಲೂಯಾ. ಅರ್ಥ ಆಯ್ತಾ? ಕಾಪಾಡ್ಕೋಬೇಕನ್ನ ಹೇಳಿದೆ ನಾನು, ಮುಗಿಸಿದೆ. ಯಾವ್ದಾದ್ರು ಒಂದು ನಂಬಿಗಸ್ತರಾಗಿ ನಾವು ಸೇವೆ ಮಾಡಬಹುದು, ಪರೀಕ್ಷಣೆ ಮಾಡಬಹುದು ದೇವರ ಸನ್ನಿಧಿನಲ್ಲಿ. ಅದೇ ರೀತಿಯಲ್ಲಿ ವಿಶ್ವಾಸನ ನಾವು ಕಾಪಾಡ್ಕೋಬೇಕು. ಅದು ಕೂಡ ದೇವರ ಹೃದಯದಲ್ಲಿ ಒಂದು ಚಿರಕಾಲವಾದ ಮುದ್ರೆ ಇರ್ತದೆ. ಅದೇ ರೀತಿಯಲ್ಲಿ ತ್ಯಾಗಪೂರ್ವಕವಾದ ಭಕ್ತಿ ನಾವೊಬ್ಬರೇ ಅಲ್ಲ, ನಾವೆಲ್ಲರೂ ಕೂಡ ದೇವರ ಸನ್ನಿಧಿನಲ್ಲಿ ಕಾಣಬೇಕು. ಆ ಭಕ್ತಿ ಎಲ್ಲರಲ್ಲಿ ನಾವು ನೋಡಬೇಕು ಅನ್ನೋ ಮನಸ್ಸು ನಮಗಿದ್ದಾಗ ಆ ಭಕ್ತಿ ಕೂಡ ದೇವರ ಹೃದಯದಲ್ಲಿ ಒಂದು ಚಿರಕಾಲವಾದ ಮುದ್ರೆ ಆಗುತ್ತೆ. ಆಮೇಲೆ ಅದೇ ರೀತಿಯಲ್ಲಿ ಯೌವನ ಭಕ್ತಿ ಕೂಡ ನಾವು ಕಾಪಾಡ್ಬೇಕು. ಅರ್ಥ ಆಯ್ತಾ? ಯೌವನ ಅಂದ್ರೆ ನಮಗೇನು 40 ವರ್ಷ ಆಗುತ್ತೆ, 50 ವರ್ಷ ಆದ್ರೂ ಕೂಡ ಯೌವನೇ. ಆಮೇಲೆ ಅರ್ಥ ಆಯ್ತಾ? 60 ವರ್ಷ ಆದ್ರೂ ನೀನು ಯೌವನೇ. ದೇವ್ರ ದೃಷ್ಟಿಯಲ್ಲಿ ನೀನು ಮುದುಕ, ಎಲ್ಲಾ ದೃಷ್ಟಿಯಲ್ಲಿ ಮುದುಕರ ಆಗಿರ್ಬೋದು, ದೇವ್ರ ದೃಷ್ಟಿಯಲ್ಲಿ ನೀನು ಯೌವನನೇ ನೀನು. ಆಮೇಲೆ ನೀನು ಭಕ್ತಿ ಜೊತೆ ನೀನು ಕಾಪಾಡ್ಕೋಬೇಕು. ನೀನ್ ಎಲ್ಲರೂ ಏನ್ ಕೆಲಸ ಮಾಡ್ತಿರು, ಏನೇ ಮಾಡ್ತಿರು, ನಿನ್ನ ಪವಿತ್ರತೆ ದೇವರ ಹೃದಯದಲ್ಲಿ ಒಂದು ಚಿರಕಾಲವಾದ ಮುದ್ರೆ ಆಗು. ಆಮೇಲೆ ಹಾಲೆಲೂಯಾ. ಆ ಭಕ್ತಿ ನೋಡಿ ದೇವರೇನ್ ಮಾಡ್ತಾನ? ನಿನ್ನ ಸಂತಾನನ ಆಶೀರ್ವದಿಸ್ತಾನ. ಆಮೇಲೆ ಎಷ್ಟೇ ಲೋಕ ನಮ್ಮನ್ನ ಆಕರ್ಷಿಸಿದೆ, ಎಷ್ಟೇ ಲೋಕ ನಮ್ಮನ್ನ ಎಳಿದೆ, ನಮ್ಮ ಭಕ್ತಿ ಜೀವಿತ ನಾವು ಕಾಪಾಡ್ಬೇಕು. ಆಮೇಲೆ